ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೈನ್. ನಾವಿವತ್ತು ಭಯಂಕರ ಅಡ್ವೆಂಚರಸ್ ಆಗಿರೋ ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ ಇರೋ ಮೂವಿನ ನೋಡೋಣ. ನಿಮ್ಮಲ್ಲಿ ಮೋಸ್ಟ್ಲಿ ತುಂಬಾ ಜನ ಈ ಮೂವಿನ ನೋಡಿರ್ತೀರಾ. ಹೇಳ್ಬೇಕಂದ್ರೆ ಬೇರೆಯವರು ಇದನ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ, ಬಟ್ ನನಗ್ ಪರ್ಸನಲ್ ಆಗಿ ಮೂವಿ ತುಂಬಾನೇ ಇಷ್ಟ ಆಗಿರೋದ್ರಿಂದ ನಾನು ಇದನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಇಷ್ಟ ಇರೋರು ಈ ವಿಡಿಯೋನ ನೋಡಬಹುದು. ಅದರಲ್ಲೂ ಡೈರೆಕ್ಟ್ ಆಗಿ ಮೂವಿನ ನೋಡಿದ್ರೆ ತುಂಬಾನೇ ಕನ್ಫ್ಯೂಸ್ ಆಗುತ್ತೆ. ಸೊ ನನ್ ಕೈಲಾದಷ್ಟು ಈ ಮೂವಿನ ಕ್ಲಿಯರ್ ಆಗಿ ಎಕ್ಸ್ಪ್ಲೇನ್ ಮಾಡಕ್ಕೆ ಟ್ರೈ ಮಾಡಿದೀನಿ. ಈ ಮೂವಿಯ ಹೆಸರು ಕ್ರಾನಿಕಲ್ಸ್ ಆಫ್ ಗೋಸ್ಟ್ಲಿ ಟ್ರೈಬ್ ಅಂತ. ಸಿಂಪಲ್ ಆಗಿ ಮೂವಿಯ ಒನ್ ಲೈನರ್ ಹೇಳ್ಬೇಕಂದ್ರೆ, ಈ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಗೆ ಸೇರಿರ್ತಾರಲ್ಲ ಮೆಂಬರ್ಸ್, ಅಂದ್ರೆ ಈ ಪುರಾತನ ವಸ್ತುಗಳನ್ನೆಲ್ಲ ಕಂಡಿಡಿಯಕಂತಾನೆ ಒಂದು ಡಿಪಾರ್ಟ್ಮೆಂಟ್ ಇರ್ತಾರಲ್ಲ, ಅವರು ಒಂದು ಪುರಾತನ ವಸ್ತುನೆಲ್ಲ ಕಂಡಿಡಿಬೇಕು ಅಂತ ಒಂದು ಗುಹೆ ಒಳಗಡೆ ಹೋಗ್ತಾರೆ. ಆ ಟೈಮ್ ಅಲ್ಲಿ ಅವ್ರಿಗೆ ಗೊತ್ತಿಲ್ದಂಗೆ 10,000 ವರ್ಷ ಹಿಂದೆ ನಮ್ ಭೂಮಿನ ನಾಶ ಮಾಡಕ್ಕೆ ಅಂತ ಒಂದು ಏಲಿಯನ್ಸ್ ಗ್ಯಾಂಗ್ ಬಂದಿರುತ್ತೆ. ಆ ಟೈಮ್ ಅಲ್ಲಿ ಇದ್ದಿದ್ ರಾಜ ಈ ಏಲಿಯನ್ಸ್ ಗ್ಯಾಂಗ್ ನೆಲ್ಲ ಯಾವ್ದೋ ಒಂದು ರಹಸ್ಯ ಪ್ಲೇಸ್ ಅಲ್ಲಿ ಸೆರೆ ಹಿಡಿದು ಇಟ್ಟಿರ್ತಾರೆ. ಅದನ್ನ ಗೊತ್ತಿಲ್ದೆ ಈಗಿನ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಅವರು ತೆಗೆದು ಬಿಟ್ಬಿಡ್ತಾರೆ. ಅದರಿಂದ ಏಲಿಯನ್ಸ್ ಈ ಭೂಮಿನ ಅವ್ರ ವಶಕ್ಕೆ ತಗೋಬೇಕು ಅಂತ ನೋಡ್ತಾರೆ. ಈ ತರ ಒಂದು ಪ್ರಯತ್ನನ ನಮ್ ಹೀರೋ ಮತ್ತೆ ಅವ್ರ ಟೀಮ್ ಎಲ್ಲ ಸೇರಿ ಹೇಗೆ ತಡಿತಾರೆ ಅಂತಾನೆ ಈ ಮೂವಿಯ ಸ್ಟೋರಿ. ಆದ್ರೆ ಇದನ್ನ ಮಾತ್ರ ಕಥೆಯಾಗಿಡದೆ ಈ ಕಥೆನಲ್ಲೇ ತುಂಬಾನೇ ಟ್ವಿಸ್ಟ್ ಅಂಡ್ ಟರ್ನ್ಸ್ ಎಲ್ಲ ಇಟ್ಟಿರ್ತಾರೆ. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಹೇಳ್ಬೇಕಂದ್ರೆ ಈ ಮೂವಿಯಲ್ಲಿ ವಿಜುವಲ್ ಎಫೆಕ್ಟ್ಸ್ ಮಾತ್ರ ತುಂಬಾನೇ ಚೆನ್ನಾಗಿ ತೋರಿಸಿರ್ತಾರೆ. ಅದರಲ್ಲೂ ತುಂಬಾನೇ ಆಕ್ಷನ್ ಇರುತ್ತೆ, ಜೊತೆಗೆ ಅಡ್ವೆಂಚರಸ್ ಆಗೂ ಇರುತ್ತೆ. ಸೊ ಇವತ್ತಿನ ನಮ್ಮ ಅಡ್ವೆಂಚರ್ ಜರ್ನಿನ ಸ್ಟಾರ್ಟ್ ಮಾಡ್ಬಿಡೋಣ. ಈ ಮೂವಿನ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ನಿಮ್ಮಲ್ಲಿ ಇನ್ನೂ ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ನ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಬನ್ನಿ ಇವತ್ತಿನ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಸ್ಟಾರ್ಟಿಂಗ್ ಅಲ್ಲೇ ಚೈನಾನಲ್ಲಿ ತೋರಿಸ್ತಾರೆ. ಆಗಿನ ಕಾಲದಿಂದ ಸುಮಾರು ವಿಷಯಗಳನ್ನ ಕಂಡಿಡಿತಾನೆ ಇರ್ತಾರೆ. ಹೇಳ್ಬೇಕಂದ್ರೆ ಫಾರ್ ಎಕ್ಸಾಂಪಲ್, ಈಗ ಒಂದು ಕಾಲಘಟ್ಟದಲ್ಲಿ ಮಮ್ಮಿ ಇತ್ತು ಅಂತ ಕಂಡಿಡಿದ್ರು. ಅದಾದ್ಮೇಲೆ ಡೈನೋಸರ್ಸ್ ಇತ್ತು, ಅದರ ಬೋನ್ಸ್ ಇತ್ತು ಅಂತೆಲ್ಲ ಹೇಳ್ತಾ ಇದ್ರು. ಇದೇ ತರ ಕಂಡಿಡಿತಾ ಇರ್ಬೇಕಾದ್ರೆ 1979 ಒಂದು ಗುಹೆ ಒಳಗಡೆ ತುಂಬಾನೇ ವ್ಯತ್ಯಾಸವಾದ ಮನುಷ್ಯನ ಮೂಳೆಗಳನ್ನ ಕಂಡಿಡಿತಾರೆ. ಸೊ ಅದರಿಂದ ಬ್ಯೂರೋ 749 ಅನ್ನೋ ಒಂದು ಗ್ಯಾಂಗ್ ನ, ಅಂದ್ರೆ ಒಂದು ಟೀಮ್ ನ ಫಾರ್ಮ್ ಮಾಡ್ತಾರೆ. ಈ ತರ ಒಂದು ಟೀಮ್ ಅಲ್ಲೇ ನಾನ್ ಬಂದು ಜಾಯ್ನ್ ಆದೆ ಅಂತ ಈಗ ನಮ್ ಹೀರೋ ಇಂಟ್ರೊಡಕ್ಷನ್ ಕೊಟ್ಟು ಅವ್ರನ್ನ ತೋರಿಸ್ತಾರೆ. ಯಾವ್ದೋ ಒಂದು ರಿಸರ್ಚ್ ನಡೀತಾ ಇರೋ ಜಾಗನ ತೋರಿಸ್ತಾರೆ. ಅಲ್ಲಿ ತುಂಬಾ ಜನ ಇರ್ತಾರೆ. ಅದ್ರಲ್ಲೂ ಅಲ್ಲಿರೋರೆಲ್ಲ ತುಂಬಾನೇ ಕಷ್ಟ ಪಡ್ತಾ ಇರ್ತಾರೆ. ಇಲ್ಲಿ ಒಂದು ಟ್ರಾಲಿನ ತಳ್ಕೊಂಡ್ ಬರ್ತಾ ಇದಾರಲ್ಲ, ಅವ್ರೇ ನಮ್ ಹೀರೋ ತುಂಬಾನೇ ಕಷ್ಟಪಟ್ಟು ಮಾಡ್ತಾ ಇದಾರೆ. ಬಿಟ್ರೆ ಟಯರ್ಡ್ ಆಗಿ ಬಿದ್ದೋಗ್ತಾರೆ. ಆದ್ರೆ ಅವ್ರನ್ನ ಚೇರ್ ಅಪ್ ಮಾಡಕ್ಕೆ ಒಂದು ಚೇರ್ ಗರ್ಲ್ ಕೂಡ ಇರ್ತಾಳೆ. ಅವಳಂತ ಅವ್ರನ್ನ ಚೇರ್ ಮಾಡಿನೇ ಸುಸ್ತಾಗಿ ಕೆಳಗಡೆ ಬಿದ್ದೋದ್ರೆ ಮತ್ತೆ ಅಲ್ಲಿಂದ ಕಂಟಿನ್ಯೂ ಮಾಡಕ್ಕೆ ಇನ್ನೊಂದ್ ಚೇರ್ ಗರ್ಲ್ ಬರ್ತಾಳೆ. ಆದ್ರೆ ನಮ್ ಹೀರೋ ಕೈಲಿ ತಾಳಕ್ ಆಗ್ತಾ ಇಲ್ಲ. ಅವ್ನ ಹಂಗೆ ಕೆಳಗಡೆನೆ ಬಿದ್ಬಿಡ್ತಾನೆ. ಈ ಜಾಗಕ್ಕೆ ನಮ್ ಹೀರೋಯಿನ್ ಬಂದು ಅವ್ರನ್ನ ಹಂಗೆ ಎತ್ತಿ ನೀರೆಲ್ಲ ಕುಡಿಸ್ತಾಳೆ. ಅದೇ ಜಾಗಕ್ಕೆ ನಮ್ ಹೀರೋ ಅವ್ರ ಮಾವನು ಬರ್ತಾನೆ. ಏನೋ ನೀನು ಅವು ಅಂದ್ರೆ ಬಿದ್ದೋಗ್ತಿಯ ಕೆಳಗಡೆ ಅಂದಾಗ ಹೀರೋಯಿನ್ ಹೇಳ್ತಾಳೆ, ಅಂಕಲ್ ಸುಮ್ನೆ ಇರಿ, ಅವರೇ ಪಾಪ ಟೈರ್ಡ್ ಅಲ್ಲಿ ಕೆಳಗಡೆ ಬಿದ್ಬಿಟ್ಟಿದ್ದಾರೆ ಅಂತ ನೀರ್ ಕುಡಿಸ್ತಾ ಇದ್ರೆ ಅಯ್ಯಪ್ಪನು ಹೇಳ್ತಾರೆ, ಅಮ್ಮ ನನ್ಗೂ ತುಂಬಾ ದಾಹ ಆಗ್ತದೆ, ನನ್ಗೂ ಸ್ವಲ್ಪ ನೀರ್ ಕೊಡು ಅಂತ ಹೇಳಿದ್ರೆ ಸುಮ್ನೆ ಇರಿ ಅಂಕಲ್ ಅಂತ ಹೇಳ್ಬಿಟ್ಟು ನಮ್ ಹೀರೋ ನಂಗೆ ಕೆಳಗಡೆ ಬಿಟ್ಬಿಟ್ಟು ಅವಳು ಎದ್ದು ಹೋಗ್ತಾಳೆ. ಹೇಳ್ಬೇಕಂದ್ರೆ ನಮ್ ಹೀರೋಗೆ ಹೀರೋಯಿನ್ ಅಂದ್ರೆ ತುಂಬಾನೇ ಇಷ್ಟ. ಇನ್ನೊಂದ್ ಕಡೆ ಗುಹೆಯಿಂದ ಭಯಂಕರವಾಗಿ ಜನ ಎಲ್ಲ ಸೌಂಡ್ ಮಾಡ್ತಾ ಇರ್ತಾರೆ. ಏನಂತ ನೋಡಿದ್ರೆ ಒಂದು ದೈತ್ಯಾಕಾರದ ಬೋನ್ ನ ಎಳ್ಕೊಂಡ್ ಬರ್ತಾ ಇರ್ತಾರೆ. ಇದು ನೋಡೋದಕ್ಕೆ ಡೈನೋಸರ್ ಬೋನ್ ತರನೇ ಕಾಣಿಸುತ್ತೆ, ಬಟ್ ಇದು ಡೈನೋಸರ ಅಥವಾ ಬೇರೆ ಏನಾದ್ರೂ ವಿಚಿತ್ರವಾದ ಜಂತುದ ಅಂತ ಗೊತ್ತಿಲ್ಲ. ತುಂಬಾನೇ ಡಿಫ್ರೆಂಟ್ ಆಗಿರುತ್ತೆ. ಇನ್ ಸ್ವಲ್ಪ ಹೊತ್ತಲ್ಲ ಜಾಗ ಎಲ್ಲ ಫುಲ್ ಆಗಿ ಶೇಕ್ ಆಗಿ ಸ್ಟಾರ್ಟ್ ಆಗ್ಬಿಡುತ್ತೆ. ಒಳ್ಳೆ ಅರ್ಥಕ್ವೇಕ್ ಬರೋ ತರನೇ ಇರುತ್ತೆ. ನಮ್ ಹೀರೋಗ್ ಅರ್ಥ ಆಗೋಗುತ್ತೆ, ಇನ್ನಿಲ್ಲಿದ್ರೆ ಬದುಕಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಓಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ನೋಡಿದ್ರೆ ಅಲ್ಲಿರೋ ಜಾಗನೇ ಫುಲ್ ಆಗಿ ಕುಸಿದು ಬೀಳುತ್ತೆ. ಅದ್ ಒಳಗಡೆ ಇದ್ದ ತುಂಬಾ ಜನ ಪಾಪ ಸತ್ತೇ ಹೋಗ್ತಾರೆ. ಈಗ ಗುಹೆಯಿಂದ ಒಬ್ರು ಹೊರಗಡೆ ಬರ್ತಾರೆ. ಅವ್ರನ್ನ ನಮ್ ಹೀರೋಯಿನ್ ಹಂಗೆ ಸಪೋರ್ಟಿವ್ ಆಗಿ ಹೊರಗಡೆ ಕರ್ಕೊಂಡ್ ಬರ್ತಾ ಇರ್ತಾಳೆ. ಇವ್ರು ಬೇರೆ ಯಾರು ಅಲ್ಲ, ಈ ಟೀಮ್ ಗೆ ಅಂದ್ರೆ ಈ ರಿಸರ್ಚ್ ಗೆ ಅವರೇ ಕ್ಯಾಪ್ಟನ್ ತರ. ಅಷ್ಟೇ ಅಲ್ಲ, ಅವರು ನಮ್ ಹೀರೋಯಿನ್ ಗೆ ಅಪ್ಪ ಕೂಡ. ಈಗ ಹಂಗೆ ನೈಟ್ ಅಲ್ಲಿ ಇರೋರೆಲ್ಲ ಒಂದು ಮೀಟಿಂಗ್ ನ ಹಾಕಿರ್ತಾರೆ. ಏನ್ ವಿಷಯ ಅಂತ ನೋಡಿದ್ರೆ ಅಲ್ಲಿರೋ ಕ್ಯಾಪ್ಟನ್ ಒಬ್ರು ಹೇಳ್ತಾ ಇರ್ತಾರೆ, ಈ ಗುಹೆನಲ್ಲಾಗಿರೋ ಬ್ಲಾಸ್ಟ್ ನಮ್ಮಿಂದ ಆಗಿರೋದಲ್ಲ, ಒಳಗಡೆ ಬೇರೇನೋ ನಡೆದಿದೆ, ಬೇರೇನೋ ಬ್ಲಾಸ್ಟ್ ಆಗಿದೆ. ಆ ಟೈಮ್ ಅಲ್ಲಿ ಆ ಗುಹೆ ಒಳಗಡೆನೆ ಇನ್ನೊಂದು ಸುರಂಗ ಓಪನ್ ಆಗಿದೆ. ಈಗ ಸದ್ಯಕ್ಕೆ ನಮ್ಮಲ್ಲಿ ಅಂದ್ರೆ ನಾವೊಂದು ಟೀಮು ಅದ್ರೊಳಗಡೆ ಹೋಗ್ಬೇಕು, ಅಲ್ಲಿ ಯಾರಾದ್ರೂ ಬದುಕಿದಾರ ಅಂತ ನೋಡ್ಬೇಕು, ಜೊತೆಗೆ ಆ ಹೊಸದಾಗ್ ಫಾರ್ಮ್ ಆಗಿರೋ ಗುಹೆನಲ್ಲಿ ಬೇರೆ ಏನಾದ್ರೂ ವಿಷಯ ಇದೆಯಾ ಅಂತ ಕಂಡಿಡಿಬೇಕು. ಸೊ ವಾಲಂಟಿಯರ್ ಆಗಿ ಯಾರು ಬರ್ತೀರಾ ಅಂತ ಕೇಳ್ತಾರೆ. ಫಸ್ಟ್ ಈ ತರ ಒಂದು ಇನ್ಸಿಡೆಂಟ್ ಆಗಿದೆ ಅಂದ್ರೆ ಯಾರು ಹೋಗಕ್ ರೆಡಿ ಆಗಿರ್ತಾರೆ. ಆದ್ರೂ ಗುಂಪಲ್ಲಿ ತುಂಬಾ ಜನ ನಾನ್ ಬರ್ತೀನಿ ಅಂತ ಹೇಳ್ತಾರೆ. ಆದ್ರೆ ನಮ್ ಹೀರೋಗ್ ತುಂಬಾನೇ ಬೈದಲ್ಲಿ ನಿಂತಿರ್ತಾನೆ. ಹೀರೋಯಿನ್ ವಾಲಂಟಿಯರ್ ಆಗಿ ನಾನ್ ಹೋಗ್ತೀನಿ ಅಂತ ಹೇಳಿದ ತಕ್ಷಣ ಇನ್ ಹೀರೋಯಿನ್ ಹೋದ್ಮೇಲೆ ಹೀರೋ ಸುಮ್ನೆ ಇರ್ತಾನ. ನಾನು ಬರ್ತೀನಿ ಅಂತ ಕೈ ಎತ್ತಕ್ ಹೋಗ್ತಾನೆ. ಆದ್ರೆ ಪಕ್ಕದಲ್ಲಿ ಅವ್ರ ಮಾವ ಬೈತಾರೆ, ಬಾಯ್ ಮುಚ್ಕೊಂಡ್ ಕೈ ಇಳ್ಸೋ, ಅದೆಲ್ಲ ತುಂಬಾನೇ ಅಪಾಯಕಾರಿ, ಅಲ್ಲಿ ಹೋಗಕ್ಕಾಗಲ್ಲ ಅಂತ ಹೇಳ್ತಾರೆ. ಆದ್ರೂ ನಮ್ ಹೀರೋ ನಮ್ ಹುಡ್ಗಿನೇ ಒಳಗಡೆ ಹೋಗೋವಾಗ ನಾನ್ ಹೋಗದೆ ಇರ್ತೀನ, ಮಾವ ಆಯ್ತು ದೊಡ್ಡಪ್ಪ ಆಯ್ತು ಚಿಕ್ಕಪ್ಪ ಆಯ್ತು ನಾನ್ ಹೋಗ್ತೀನಿ ಅಂತ ಕೈ ಎತ್ ಬಿಡ್ತಾನೆ. ಆದ್ರೆ ಹೀರೋ ಹೋದ್ಮೇಲೆ ಅವ್ರ ಮಾವ ಸುಮ್ನೆ ಇರ್ತಾರ. ಅವ್ನ ಹೆಂಗಾದ್ರೂ ಕಾಪಾಡ್ಕೋಬೇಕಲ್ವಾ ಅಂತ ಹೇಳ್ಬಿಟ್ಟು ನಾನು ಬರ್ತೀನಿ ಅಂತ ಅವ್ರು ಹೋಗಿ ಟೀಮ್ ಅಲ್ಲಿ ಜಾಯ್ನ್ ಆಗ್ತಾರೆ. ಈಗ ಈ ಬ್ಯೂರೋ 749 ಅನ್ನೋ ಟೀಮ್ ಗೆ ಹಾನ್ ಅಂತ ಹೇಳ್ಬಿಟ್ಟು ಒಬ್ಬ ಕ್ಯಾಪ್ಟನ್ ಇರ್ತಾನೆ. ಅವ್ರೇ ಈ ಟೀಮ್ ನ ಈಗ ಒಳಗಡೆ ಕಳಿಸ್ತಾ ಇರೋದು. ಪ್ರೊಫೆಸರ್ ಇಲ್ಲಿರೋರ್ಗೆಲ್ಲ ದಾರಿದೀಪ, ಅಂದ್ರೆ ನಮ್ ಹೀರೋಯಿನ್ ಅವ್ರ ಅಪ್ಪ. ಅವ್ರೀಗ ಎಲ್ಲರನ್ನು ಒಳಗಡೆ ಕರ್ಕೊಂಡ್ ಹೋಗ್ತಾರೆ. ಒಳಗಡೆ ಹೋಗಿ ನೋಡಿದ ತಕ್ಷಣ ಇದಕ್ಕೂ ಮುಂಚೆ ಅಲ್ಲೊಂದು ಅರ್ಥಕ್ವೇಕ್ ತರ ಆಗಿತ್ತಲ್ಲ, ಅದ್ರಲ್ಲಿ ತುಂಬಾ ಜನ ಸತ್ ಬಿದ್ದಿರ್ತಾರೆ. ಇದನ್ನ ನೋಡಿ ಅವ್ರಿಗೆ
ಅವ್ರಿಗೆಲ್ಲ ತುಂಬಾನೇ ಬೇಜಾರಾಗುತ್ತೆ. ನಮ್ ಹೀರೋಗಂತೂ ಒಂದ್ ಕಡೆ ಭಯ ಆಗುತ್ತೆ. ನಮ್ ಹೀರೋಯಿನ್ ಬಂದು ಭಯ ಪಡ್ಬೇಡ ನಾನಿದೀನಿ ಬಾ ಹೋಗೋಣ ಅಂತ ಮುಂದಕ್ಕೆ ಕರ್ಕೊಂಡ್ ಹೋಗ್ತಾರೆ. ಹೊಸದಾಗ ಒಂದ್ ಗುಹೆ ಫಾರ್ಮ್ ಆಗಿತ್ತು ಅಂತ ಹೇಳಿದ್ರಲ್ಲ, ಅದ್ರ ಒಳಗಡೆ ಹೋಗಿ ನೋಡಿದ್ರೆ ಸ್ವಲ್ಪ ಭಯಂಕರವಾಗಿ ಇರುತ್ತೆ. ಹೇಳ್ಬೇಕಂದ್ರೆ ತಲೆ ಮೇಲೆ ಎತ್ತು ನೋಡಿದ್ರೆ ಯಾರೋ 3 ಜನ ದೈತ್ಯಕಾರದವ್ರು ನಿಂತ್ಕೊಂಡು ಇವ್ರನ್ನೇ ನೋಡ್ತಾ ಇರೋ ತರ ಇರುತ್ತೆ ಅಲ್ಲಿರೋ ಕಲ್ಲುಗಳೆಲ್ಲ. ಆಗ ನಮ್ ಹೀರೋಯಿನ್ ಅವರಪ್ಪ ಪ್ರೊಫೆಸರ್ ಹೇಳ್ತಾರೆ, ಈ ಪ್ರಪಂಚದಲ್ಲೇ ಯಾರು ಕಂಡಿಡಿದೇ ಇರೋ ತರ ಒಂದು ವಿಷಯನ ನಾವು ಕಂಡಿಡಿತಾ ಇದೀವಿ, ನಾವು ಹಿಸ್ಟ್ರಿನ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಹಂಗೆ ಮುಂದಕ್ಕೆ ಹೋಗ್ತಾರೆ. ಹೇಳ್ಬೇಕಂದ್ರೆ ಗುಹೆಯಲ್ಲಿ ಕೆಳಗಡೆ ಇಳಿಬೇಕು. ಆತರ ಇಳಿದು ಬಂದವ್ರಿಗೆ ಒಳಗಡೆ ಹೋಗಿ ನೋಡಿದ್ರೆ ದೊಡ್ಡ ದೊಡ್ಡ ಬೋನ್ಸ್ ಇರುತ್ತೆ. ಇದ್ ಯಾವ್ದಾದ್ರು ಪ್ರಾಣಿದ ಅಥವಾ ಈ ಕಲ್ಲೇ ಈ ತರ ಇದೆಯಾ ಅಂತ ಗೊತ್ತಿಲ್ಲ. ನೋಡೋದಕ್ಕೆ ತುಂಬಾ ವಿಚಿತ್ರವಾಗಿರುತ್ತೆ. ಹಂಗೆ ತುಂಬಾನೇ ಆಶ್ಚರ್ಯಕರವಾಗಿ ಅದನ್ನ ನೋಡ್ಕೊಂಡು ಚಿಕ್ಕ ಗುಹೆ ತರ ಕಾಣಿಸುತ್ತಲ್ಲ, ಅದರಿಂದ ಹೊರಗಡೆ ಬಂದ್ ನೋಡಿದ್ರೆ ಒಂದು ಐಸ್ಲ್ಯಾಂಡೇ ಕಾಣಿಸುತ್ತೆ. ಇದಕ್ಕೂ ಮುಂಚೆ ಅವ್ರ ಮೇಲಿಂದ ಬರ್ಬೇಕಾದ್ರೆ ಒಂದು ಡೆಸರ್ಟ್ ತರ ಇತ್ತು. ಅಲ್ಲಿ ಅಗತ್ಕೊಂಡು ಒಳಗಡೆ ಬಂದ್ ನೋಡಿದ್ರೆ ಇದ್ರ ಐಸ್ಲ್ಯಾಂಡ್ ಇದೆ. ಇಲ್ಲಿರೋರ್ಗೆಲ್ಲ ಶಾಕ್ ಆಗುತ್ತೆ. ಆಗ ಪ್ರೊಫೆಸರ್ ನಮ್ ಹೀರೋಗೆ ಎಕ್ಸ್ಪ್ಲೇನ್ ಮಾಡ್ತಾರೆ, ನಾವಿವಾಗ ಇರೋದು ಪ್ರಪಂಚದ ಇನ್ನೊಂದು ಭಾಗ ಅಂತಾನೆ ಹೇಳ್ಬೋದು. ಅದೋ ಅಲ್ಲಿ ದೂರ ಕಾಣಿಸ್ತಾ ಇದಲ್ಲ, ಅಲ್ಲೇನ್ ಕಾಣಿಸ್ತಿದೆ ಹೇಳು ಅಂದಾಗ ನಮ್ ಹೀರೋ ಹೇಳ್ತಾನೆ, ಇಲ್ವಲ್ಲ ಸರ್ ನನ್ಗೇನು ಕಾಣಿಸ್ತಾ ಇಲ್ಲ, ಆದ್ರೆ ಇದಕ್ಕೂ ಮುಂಚೆ ನಾನು ಈ ಜಾಗಕ್ಕೆ ಬಂದಿರೋ ತರ ಫೀಲ್ ಆಗ್ತಿದೆ ಅಂತ ಹೇಳ್ತಾನೆ. ಸಡನ್ ಆಗಿ ಅವ್ರ ಮಾವ ಹಿಂದ್ಗಡೆ ಬಂದ್ಬಿಡ್ತಾರೆ. ಏಯ್ ಏನೋ ಮಾತಾಡ್ತಾ ಇದೆಯಾ ಮೆಂಟಲ್ ತರ, ಸರ್ ಇವ್ನ ಅವಾಗ ಇದೇ ತರ ಮಾತಾಡ್ತಾನೆ ಬಿಡಿ ಅಂತ ಹೇಳ್ಬಿಟ್ಟು ನಮ್ ಹೀರೋನ ಕರ್ಕೊಂಡ್ ಹೋಗ್ತಾರೆ. ಇನ್ನೊಂದ್ ಕಡೆ ಇನ್ನೊಂದ್ ಗ್ಯಾಂಗು ಸರ್ ಬೇಗ ಬನ್ನಿ ಇಲ್ಲಿ ನೋಡಿ ಅಂತ ಕರೆದು ತೋರಿಸ್ತಾರೆ. ನೋಡಿದ್ರೆ ಯಾವ್ದೋ ಒಂದು ದೈತ್ಯಕಾರದ ಪ್ರಾಣಿಯ ಕಾಲಚ್ ತರ ಇರುತ್ತೆ ನೋಡಕ್ಕೆ. ಇದನ್ನ ನೋಡಿ ಅಲ್ಲಿರೋರೆಲ್ಲ ಭಯ ಪಟ್ಟು ಏನಿರ್ಬೋದು ಈ ತರ ಇದೆಲ್ಲ ಅಂತ ಮಾತಾಡ್ತಾರೆ. ಈಗ ಹಂಗೆ ಸ್ಲೋ ಆಗಿ ಕ್ಯಾಮ್ರಾನ ತೋರಿಸ್ತಾರೆ ನೋಡಿ. ಫುಲ್ಲಾಗೆ ಮಂಜಿಂದ ತುಂಬಿರೋ ಪ್ರದೇಶ, ಅಲ್ಲಿ ಯಾವ್ದೋ ಒಂದು ದೊಡ್ಡ ಪ್ರಾಣಿ ನಡ್ಕೊಂಡ್ ಹೋಗೋ ತರ ತೋರಿಸ್ತಾರೆ. ಇನ್ನೊಂದ್ ಕಡೆ ಹಾನನ್ ಅವ್ರನ್ನ ತೋರಿಸ್ತಾರೆ. ಅವ್ರಂತೂ ತುಂಬಾನೇ ಗಾಬರಿಯಿಂದ ಕೂತಿರ್ತಾರೆ. ಸ್ವಲ್ಪ ನೋಡ್ಕೊಂಡ್ ಹೋಗಕ್ ಕೇಳಿ ಅವ್ರಿಗೆ ಟೆಲಿಗ್ರಾಮ್ ಏನಾದ್ರು ಕಳ್ಸಿ ಅಂತ ಇನ್ಸ್ಟ್ರಕ್ಷನ್ ನ ಕೊಡ್ತಾರೆ. ಇನ್ನೊಂದ್ ಕಡೆ ಮತ್ತೆ ನಮ್ ಹೀರೋ ಅವ್ರ ಟೀಮ್ ನ ತೋರಿಸ್ತಾರೆ. ಅವ್ರಂತೂ ಪಾಪ ತುಂಬಾನೇ ಕಷ್ಟಪಟ್ಟು ನಡ್ಕೊಂಡ್ ಹೋಗ್ತಾ ಇರ್ತಾರೆ. ಅವ್ರಿರೋ ಜಾಗದಲ್ಲಿ ಯಾವ್ದೋ ಒಂದು ಭಯಂಕರವಾಗಿರೋ ಒಂದು ಮೃಗ ಹಂಗೆ ಎದ್ದು ನಿಂತ್ಕೊಂಡು ಅವ್ರನ್ನ ನೋಡ್ತಾ ಇರುತ್ತೆ. ಅದೇ ಟೈಮಲ್ಲಿ ಈ ಕಡೆ ನಮ್ ಹೀರೋ ಅವ್ರು ನಡ್ಕೊಂಡ್ ಹೋಗ್ತಾ ಇರ್ತಾರಲ್ಲ, ಯಾವ್ದೋ ಒಂದು ಪಕ್ಷಿಗಳ ತರ ಇದಾವೆ, ವಿಚಿತ್ರವಾಗಿದ್ದಾವೆ ನೋಡಕ್ಕೆ. ಅವೆಲ್ಲ ನಮ್ ಹೀರೋ ಅವ್ರ ಟೀಮ್ ನ ಫಾಲೋ ಮಾಡಕ್ಕೆ ಸ್ಟಾರ್ಟ್ ಮಾಡುತ್ತೆ. ನೋಡಕ್ಕೆ ರೆಡ್ ಕಲರ್ ಅಲ್ಲಿ ಸೈಜ್ ಅಲ್ಲಿ ತುಂಬಾನೇ ಚಿಕ್ಕದಾಗಿರುತ್ತೆ. ಎಲ್ಲ ಬಂದ್ ಹಂಗೆ ಅಲ್ಲಿ ರೌಂಡ್ ಅಪ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅದ್ರಲ್ಲೂ ಒಂದು ಪಕ್ಷಿ ಆ ಪ್ರೊಫೆಸರ್ ಹತ್ರ ಹೋಗಕ್ ನೋಡಿದಾಗ ಆ ಟೀಮ್ ಅಲ್ಲಿ ಇರೋ ಇನ್ನೊಬ್ಬ ಬಂದ್ ಅದನ್ನ ಹಿಡ್ಕೊಂಡು, ನೋಡಿದ್ರಾ ಹೆಂಗ್ ಕ್ಯಾಚ್ ಮಾಡಿದೆ ಇದನ್ನ ಅಂತ ಹೇಳ್ತಾನೆ. ಆದ್ರೆ ಸ್ವಲ್ಪ ಹೊತ್ತಲ್ಲೇ ಅವ್ನ್ ಕೈ ಮೈ ಎಲ್ಲ ಬರ್ನ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಬರ್ನ್ ಆಗೋದು ಅಲ್ದೆ ಅವ್ನ್ ಹಂಗೆ ಅಲ್ಲೇ ಸುಟ್ಟು ಭಸ್ಮ ಆಗ್ಬಿಡ್ತಾನೆ. ಅವನನ್ನ ಕಾಪಾಡಕ್ಕೆ ಅಂತ ಇನ್ನಿಬ್ರು ಬಂದು ಅವನನ್ನ ಮುಟ್ಕೊಂಡಿದ ತಕ್ಷಣ ಆ ಬೆಂಕಿ ಅವ್ರಿಗೂ ಹರಡಿ ಅವ್ರು ಹಂಗೆ ಭಸ್ಮ ಆಗಿ ಹೋಗ್ತಾರೆ. ಇವ್ರು ತುಂಬಾನೇ ಭಯ ಪಟ್ಟವ್ರು ಗನ್ ಎತ್ಕೊಂಡು ಸುತ್ತ ಶೂಟ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಹೇಳ್ಬೇಕಂದ್ರೆ ಅವರಲ್ಲಿ ತುಂಬಾ ಜನ ಅಲ್ಲೇ ಸತ್ತು ಹೋಗ್ತಾರೆ. ಆದ್ರೆ ಸ್ವಲ್ಪ ಹೊತ್ತಿಗೆ ಆ ಪಕ್ಷಿಗಳಿಗೆಲ್ಲ ಏನಾಯ್ತು ಅಂತ ಗೊತ್ತಿಲ್ಲ, ಅಲ್ಲಿಂದ ಹೊರಟೋಗುತ್ತೆ. ಅವು ಮಾತ್ರ ಅಲ್ಲ, ಇವ್ರನ್ನೆಲ್ಲ ಒಂದು ವಿಚಿತ್ರವಾದ ಜಂತು ನೋಡ್ತಾ ಇತ್ತಲ್ಲ, ಅದು ಕೂಡ ಸೈಲೆಂಟ್ ಆಗಿ ತಿರ್ಕೊಂಡು ಹೊರಟೋಗುತ್ತೆ. ಅಂತದಲ್ಲಿ ಏನ್ ನಡೀತಾ ಇದೆ ಏನಿತ್ತು ಅಂತ ನೋಡಿದ್ರೆ ಅದೊಂದು ಐಸ್ಲ್ಯಾಂಡ್ ಅಲ್ವಾ, ಅಲ್ಲಿ ಒಂದು ಅವಲಾಂಚಿ ಕ್ರಿಯೇಟ್ ಆಗುತ್ತೆ. ಅವಲಾಂಚಿ ಅಂದ್ರೆ ಈ ಐಸ್ ಎಲ್ಲ ಹಂಗೆ ಕರ್ಕೊಂಡು ಒಂಥರ ಹಂಗೆ ಫೋರ್ಸ್ ಆಗಿ ಇವ್ರ ಕಡೆನೆ ಬರ್ತಾ ಇರುತ್ತೆ. ಅದನ್ನ ನೋಡಿ ಭಯ ಪಟ್ಟವ್ರು ದಿಕ್ಕಾಪಲ್ಲಾಗಿ ಓಡೋಗ್ತಾರೆ. ಆದ್ರೆ ಇವ್ರ ಹತ್ರ ಓಡ್ ಬಂದವರು ಒಂದು ಮೌಂಟನ್ ಎಜ್ಜಿಗೆ ಬಂದ್ಬಿಡ್ತಾರೆ. ಅದಕ್ ಮೇಲೆ ಅವ್ರಿಗೆ ತಪ್ಪಿಸ್ಕೊಳಕ್ಕೆ ದಾರಿ ಇಲ್ಲ. ಆದ್ರೆ ನಮ್ ಹೀರೋಯಿನ್ ಅವರಪ್ಪ ಪ್ರೊಫೆಸರ್ ನಮ್ ಹೀರೋಯಿನ್ ಮತ್ತೆ ಹೀರೋನ ಟೈಟ್ ಆಗಿ ಕಟ್ಬಿಟ್ಟು, ಏನಾದ್ರೂ ನೀವಿಬ್ರು ಮಾತ್ರ ಜೊತೆಗೆ ಇರಿ ಅಂತ ಹೇಳಿ ಅಲ್ಲಿಂದ ಹಂಗೆ ಸ್ಲೈಡಿಂಗ್ ಅಲ್ಲಿ ಕೆಳಗಡೆ ಹೋಗ್ತಾರೆ. ಅಲ್ಲಿ ಕೆಳಗಡೆ ಹೋಗ್ತಾ ನೋಡಿದ್ರೆ ಐಸ್ ಎಲ್ಲ ಹಂಗೆ ಶಾರ್ಪ್ ಆಗಿ ನಿಂತಿರುತ್ತ. ಅದಕ್ ಚುಚ್ಕೊಂಡು ಕೆಲವರು ಸತ್ತೋಗ್ತಾರೆ. ಆದ್ರೆ ನಮ್ ಹೀರೋಯಿನ್ ಮಾತ್ರ ಯಾವ್ದೋ ಒಂದು ರಾಕ್ ಗೆ ಸಿಕ್ಕಾಕೊಂಡ್, ಅಂದ್ರೆ ಹಗ್ಗ ಸಿಕ್ಕಾಕೊಂಡಿರುತ್ತೆ. ಇವ್ರು ಬೀಳೋ ಕಂಡೀಷನ್ ಅಲ್ಲಿ ಇರ್ತಾರೆ. ನಮ್ ಹೀರೋಯಿನ್ ಹೇಳ್ತಾಳೆ ಭಯ ಪಡ್ಬೇಡ ಏನು ಆಗಲ್ಲ ಅಂತ. ಆದ್ರೆ ಟಕ್ ಅಂತ ಹಗ್ಗ ಕೂಡ ಕಟ್ ಆಗ್ಬಿಡುತ್ತೆ. ಅಷ್ಟೇ, ಇವ್ರಿಬ್ರು ಕತೆನೂ ಮುಗೀತು ಅಂತಾನೆ ಕಾಣಿಸುತ್ತೆ. ಹಂಗೆ ಗುಹೆ ಒಳಗಡೆನೆ ಹೋಗ್ಬಿಡ್ತಾರೆ. ಇದನ್ನ ನಮ್ ಹೀರೋ ಈಗ ಪ್ರೆಸೆಂಟ್ ಅಲ್ಲಿ ನೋ ಅಂತ ಹೇಳ್ಬಿಟ್ಟು ಕಿರ್ಚ್ತಾನೆ. ಇಷ್ಟೊತ್ತು ಅವನಿಗೆ ಬಂದಿರೋದ್ ಕನ್ಸು. ಆಕ್ಚುಲಿ ಅವನೊಂದು ಟ್ರೈನ್ ಅಲ್ಲಿ ಬರ್ತಾ ಇರ್ತಾನೆ. ಈಗ ಮತ್ತೆ ಹಂಗೆ ಕತೆ ಕಂಟಿನ್ಯೂ ಆಗುತ್ತೆ. ಅವ್ರ ಮೇಲಿಂದ ಜಾರ್ಕೊಂಡ್ ಕೆಳಗಡೆ ಬಿದ್ರಲ್ಲ. ಈಗ ನಮ್ ಹೀರೋಯಿನ್ ಅವ್ಳ ತೊಡೆ ಮೇಲೆ ಮಲ್ಸ್ಕೊಂಡಿರ್ತಾಳೆ. ಏನಿಲ್ಲ ನಾನಿನ್ನ ಕಾಪಾಡ್ಬಿಟ್ಟೆ ಅಂತ ಹೇಳ್ತಾಳೆ. ಈಗ ಇಲ್ಲಿ ಬದುಕಿರೋದ್ ಯಾರಂದ್ರೆ ನಮ್ ಹೀರೋಯಿನ್ ಅವರಪ್ಪ ಅಂದ್ರೆ ಆ ಪ್ರೊಫೆಸರ್ ಮತ್ತೆ ನಮ್ ಹೀರೋ ಅವ್ರ ಮಾವ. ಈ 4 ಜನ ಅಲ್ಲಿಂದ ಯಾವ್ದಾದ್ರು ದಾರಿ ಇದೆಯಾ ಅಂತ ಹೇಳ್ಬಿಟ್ಟು ಹೆಂಗೋ ಎದ್ದು ನಡ್ಕೊಂಡು ಹೋಗ್ತಾರೆ. ಅಲ್ಲೋಗ್ ನೋಡಿದ್ರೆ ಯಾವ್ದೋ ಒಂದು ದೊಡ್ಡ ಜಾಗ ತರ ಇದೆ. ನೋಡೋದಕ್ಕೆ ಡಿಫ್ರೆಂಟ್ ಆಗಿ ಇರುತ್ತೆ. ಅದ್ರಲ್ಲೂ ಸೆಂಟ್ರಲ್ ಇರೋ ಜಾಗನ ನೋಡಕ್ಕೆ ಯಾವ್ದೋ ಒಂದು ಗೋರಿ ತರ ಇರುತ್ತೆ. ಈಗ 4 ಜನನ ಹಂಗೆ ಆಶ್ಚರ್ಯವಾಗಿ ನೋಡ್ತಾ ಇರ್ತಾರೆ. ಆಗ ಪ್ರೊಫೆಸರ್ ಹೇಳ್ತಾರೆ, ಈ ಜಾಗದ ಹೆಸರು ಡೀಮನ್ ಬಗೋಡಾ ಅಂತ, ತಿನ್ನೋ ಪಕೋಡ ಅಲ್ಲ ಬಗೋಡಾ ಅಂತ. ಈ ಜಾಗದಲ್ಲೇ ಆ ಗೋಸ್ಲಿ ಟ್ರೈಬ್ ಗೆ ಸಂಬಂಧಪಟ್ಟಿರೋ ಸೀಕ್ರೆಟ್ ಇರೋದು. ಇದನ್ನೇ ನಾನು ಇಷ್ಟು ವರ್ಷದಿಂದ ಹುಡುಕ್ತಾ ಇದ್ದೆ ಅಂತ ಹೇಳ್ಬಿಟ್ಟು ಪಕ್ಕದಲ್ಲಿ ಯಾವ್ದೋ ಒಂದು ವುಡ್ಡಿಂದ ಮಾಡಿರೋ ಐಟಮ್ ಬೆಂಕಿ ಹಾಕೋ ಜಾಗ ತರ ಇರುತ್ತೆ. ಇವರು ಟಕ್ಕಂತ ಹೋಗಿ ಅಲ್ಲಿ ಬೆಂಕಿ ಅಂಟಿಸಿ ಬಿಡ್ತಾರೆ. ಅಷ್ಟೇ ಇಲ್ಲ ಬಂದವರು ನಮ್ ಹೀರೋಯಿನ್ ಕೈನ ಹಿಡ್ಕೊಂಡು, ಇಷ್ಟು ವರ್ಷದಿಂದ ನಿಮ್ಗೋಸ್ಕರ ವೇಟ್ ಮಾಡ್ತಾ ಇತ್ತು, ಹೋಗಿ ನೀವಿಬ್ರು ಒಳಗಡೆ ಹೋಗಿ ಅಂತ ಅವ್ರಿಬ್ರನ್ನ ಒಳಗಡೆ ಕಳ್ಸಿಕೊಡ್ತಾರೆ. ಆದ್ರೆ ನಮ್ ಹೀರೋ ಅವ್ರ ಮಾವ ಬೇಡವೋ ಹೋಗ್ಬೇಡವೋ ಇದನ್ನ ನೋಡಕ್ ಅಪಾಯ ತರ ಇದೆ ಅಂತ ಹೇಳ್ತಾ ಇರ್ತಾರೆ. ಆದ್ರೆ ಇವ್ರು ಕೇಳಲ್ಲ, ಇವ್ರನ್ನ ಒಳಗಡೆ ಕಳ್ಸಿಕೊಟ್ಬಿಡ್ತಾರೆ. ಇವ್ರಿಗೆ ಒಳಗಡೆ ಹೋಗಿ ಸ್ವಲ್ಪ ಹೊತ್ತಲ್ಲೇ ಆ ಜಾಗ ಫುಲ್ ಆಗಿ ಏನೋ ಒಂದು ಬೆಳಕು ತರ ಬರುತ್ತೆ. ಅದು ಸ್ಟ್ರೈಟ್ ಆಗಿ ಆಕಾಶದ ಕಡೆಗೆ ಹೋಗುತ್ತೆ. ಆತರ ಬೆಳಕಂಗ್ ಹೋಗಿದ ತಕ್ಷಣ ಸುಮಾರು ಆತ್ಮಗಳು ಅಲ್ಲಿಂದ ಹೊರಗಡೆ ಬರೋದನ್ನ ತೋರಿಸ್ತಾರೆ. ಅಷ್ಟೇ ಅಲ್ಲ, ಈಗ ಜಾಗನೇ ಒಂದು ಇಲ್ಯೂಷನ್ ತರ ಚೇಂಜ್ ಆಗುತ್ತೆ. ಅಲ್ಲಿ ಸುಮಾರು ಆತ್ಮಗಳು ಇರೋ ತರ ಕಾಣಿಸುತ್ತೆ. ಅಂದ್ರೆ ಸುಮಾರು ವರ್ಷದಿಂದ ಈ ಜಾಗದಲ್ಲಿ ಇದ್ದವ್ರು ಅಂತ ಕಾಣಿಸುತ್ತೆ. ಇದನ್ನ ನೋಡ್ಬಿಟ್ಟು ಆ ಪ್ರೊಫೆಸರ್ ತುಂಬಾನೇ ಸಂತೋಷ ಪಡ್ತಾರೆ. ಏನಕ್ಕೆ ಅಂತ ಗೊತ್ತಿಲ್ಲ. ಆದ್ರೆ ಅವ್ರ ಮಾವಾಗ ತುಂಬಾನೇ ಭಯ ಪಟ್ಟವ್ರು ಅವರೇ ಹೋಗಿ ಆ ಬೆಂಕಿ ಮೇಲೆ ಬಿದ್ದು ಬೆಂಕಿನ ಆರಿಸ್ಬಿಡ್ತಾರೆ. ಈ ತರ ಬೆಂಕಿ ಆರಿದ ತಕ್ಷಣ ಇಷ್ಟೊತ್ತಲ್ಲಿ ನಡೀತಿದ್ದ ಪ್ರಾಸೆಸ್ ಎಲ್ಲ ನಿಂತೋಗುತ್ತೆ. ಇದನ್ನ
ಅದನ್ನ ನೋಡಿ ಪ್ರೊಫೆಸರ್ ತುಂಬಾನೇ ಕೋಪ ಪಡ್ತಾರೆ. ಆಗ ನಮ್ ಹೀರೋ ಅವ್ರ ಮಾವ ಕೇಳ್ತಾರೆ, ಯಾವ್ದೋ ಡಿಮನ್ ಅಂತೀಯಾ, ಗೋಸ್ಲಿ ಟ್ರೈಬ್ ಅಂತಲ್ಲ ಅಂತೀಯಾ, ಅದನ್ನೆಲ್ಲ ಯಾಕೆ ಓಪನ್ ಮಾಡ್ಬಿಡ್ತೀಯ ಅಂತ ಕೋಪ ಪಡ್ತಾ ಇರ್ಬೇಕಾದ್ರೆ ಅದೇ ಟೈಮ್ ಅಲ್ಲಿ ಇವ್ರು ಇದಕ್ಕೂ ಮುಂಚೆ ಬಂದಾಗ ಒಂದು ಪಕ್ಷಿಗಳೆಲ್ಲ ಬಂದಿತ್ತಲ್ಲ, ಮುಟ್ಕೊಂಡ್ರೆ ಬೆಂಕಿ ಅಂಟ್ಕೊಳ್ಳೋದು, ಆತರ ಪಕ್ಷಿಗಳೆಲ್ಲ ಬಂದು ರೌಂಡ್ ಅಪ್ ಮಾಡ್ಬಿಡುತ್ತೆ. ಹೆಂಗಾದ್ರೂ ಮಾಡಿ ಇಲ್ಲಿ ತಪ್ಪಿಸ್ಕೋಬೇಕು ಅಂತ ನೋಡ್ತಾರೆ. ಆಗ ನಮ್ ಹೀರೋ ಅವ್ರ ಮಾವ ಹೇಳ್ತಾರೆ, ನೋಡು ಇವಾಗ ನಾನು ಹೇಳಿದ್ರೆ ಕೂಡ ನಿನ್ಗೆ ಅರ್ಥ ಆಗಲ್ಲ, ಫಸ್ಟ್ ನೀವ್ ಇಲ್ಲಿಂದ ಹೆಂಗಾದ್ರೂ ಮಾಡಿ ತಪ್ಪಿಸ್ಕೊಳ್ಳಿ ಅಂತ ಹೇಳ್ತಾರೆ. ಆದ್ರೆ ನಮ್ ಹೀರೋ ನಿಮ್ಮನ್ನ ಬಿಟ್ಟು ಹೋಗಲ್ಲ ಅಂದಾಗ ಫಸ್ಟ್ ನೀನ್ ಹೋಗು, ಇದು ನನ್ನ ಆರ್ಡರ್ ಅಂತ ಹೇಳಿ ಹೀರೋನ ಅಲ್ಲಿಂದ ಕಳಿಸ್ತಾರೆ. ನಮ್ ಹೀರೋ ಕೂಡ ಆ ಪ್ರೊಫೆಸರ್ ನ ಹೀರೋಯಿನ್ ನ ಕರ್ಕೊಂಡು ಅಲ್ಲಿಂದ ಓಡೋಗ್ತಾರೆ. ಆದ್ರೆ ಪಕ್ಷಿಗಳೆಲ್ಲ ಬಂದು ಈ ಮಾವನ ಅಟ್ಯಾಕ್ ಮಾಡಕ್ಕೆ ಸ್ಟಾರ್ಟ್ ಮಾಡ್ಬಿಡುತ್ತೆ. ಅವ್ರು ಕೂಡ ಹಂಗೆ ಸ್ಮೈಲ್ ಮಾಡಿದವರು ಅವ್ರ ಕೈಲಿರೋ ಒಂದು ಬಾಂಬ್ ನ ಆಕ್ಟಿವೇಟ್ ಮಾಡ್ಬಿಡ್ತಾರೆ. ಅದರಿಂದ ಜಾಗ ಫುಲ್ ಆಗಿ ಬ್ಲಾಸ್ಟ್ ಆಗ್ಬಿಡುತ್ತೆ. ಇದರಿಂದ ತಪ್ಪಿಸ್ಕೊಂಡಿರೋ ಇನ್ನಷ್ಟು ಪಕ್ಷಿಗಳು ನಮ್ ಹೀರೋ ಅವ್ರ ಟೀಮ್ ನ ಮತ್ತೆ ಫಾಲೋ ಮಾಡ್ಕೊಂಡು ಹೋಗುತ್ತೆ. ಇವ್ರೀಗ ಒಂದು ವಾಟರ್ ಫಾಲ್ಸ್ ಹತ್ರನೇ ಬಂದ್ಬಿಡ್ತಾರೆ. ಅದರಿಂದ ಆ ಕಡೆ ಹೆಂಗಪ್ಪ ತಪ್ಪಿಸ್ಕೊಳ್ಳೋದು ಅಂತ ನೋಡುವಾಗ ಅಲ್ಲಿರೋ ಪಕ್ಷಿಗಳು ನಮ್ ಹೀರೋ ಮೇಲೆ ಅಟ್ಯಾಕ್ ಮಾಡ್ಬಿಡುತ್ತೆ. ಆಲ್ಮೋಸ್ಟ್ ನಮ್ ಹೀರೋ ಕೂಡ ಆ ಪಕ್ಷಿಯಿಂದ ಆಗಿರೋ ಬೆಂಕಿಯಲ್ಲಿ ಸುಟ್ಟೋಗ್ತಾ ಇರ್ತಾನೆ. ಆಗ ನಮ್ ಹೀರೋಯಿನ್ಗೆ ಬೇರೆ ದಾರಿ ಇಲ್ದೆ ನಮ್ ಹೀರೋನ ಹೇಳ್ಕೊಂಡು ಹಂಗೆ ನೀರಲ್ಲಿ ಜಂಪ್ ಮಾಡ್ಬಿಡ್ತಾಳೆ. ಆಮೇಲೆ ಪ್ರೊಫೆಸರ್ ಜಂಪ್ ಮಾಡ್ಬಿಡ್ತಾರೆ. ನೀರಲ್ಲಿ ಬಿದ್ಮೇಲೆ ನಮ್ ಹೀರೋಗೆ ಅಂಟ್ಕೊಂಡಿರೋ ಬೆಂಕಿ ಕೂಡ ಆರೋಗುತ್ತೆ. ಅದಾದ್ಮೇಲೆ ನಮ್ ಹೀರೋಯಿನ್ ಹೀರೋ ಹತ್ರ ಬರ್ಬೇಕು ಅಂತ ನೋಡಿದಾಗ ಇದಕ್ಕೂ ಮುಂಚೆ ನಾವ್ ಮೇಲೆ ನೋಡಿದ್ವಲ್ಲ ಒಂದು ದೈತ್ಯಾಕಾರದ ಮೃಗ, ಅದೀಗ ನೀರೊಳಗಡೆ ಇರುತ್ತೆ. ನಮ್ ಹೀರೋನ ಕಾಪಾಡ್ಬೇಕು ಅಂತ ನಮ್ ಹೀರೋಯಿನ್ ಹೀರೋನ ತಳ್ಬಿಟ್ಟು ಆ ಮೃಗ ಕೈಲಿ ಸಿಕ್ಕಾಕೊಂಡ್ಬಿಡ್ತಾಳೆ. ಆ ಮೃಗ ಕೂಡ ನಮ್ ಹೀರೋಯಿನ್ ಹಂಗೆ ಬಾಯಲ್ಲಿ ಎಳ್ಕೊಂಡು ಹೊಟ್ಟೋಗುತ್ತೆ. ಅದಾದ್ಮೇಲೆ ಅಲ್ಲಿಂದ ನಮ್ ಹೀರೋ ಹೆಂಗ್ ತಪ್ಪಿಸ್ಕೊಂಡು ಇಲ್ಲಿ ಬಂದ ಅಂತ ಗೊತ್ತಿಲ್ಲ. ಈಗ ಅವ್ರನ್ನ ಸೇಫ್ ಮಾಡ್ಬಿಟ್ರು. ಇನ್ನೊಂದ್ ಕಡೆ ಪ್ರೊಫೆಸರ್ಗೆ ಏನಾಯ್ತು ಅಂತ ಗೊತ್ತಿಲ್ಲ. ಈಗ ಎಚ್ಚರ ಆಗೋ ನಮ್ ಹೀರೋ ಕೇಳ್ತಾನೆ, ಇಲ್ಲಿ ಪ್ರೊಫೆಸರ್ ಇಲ್ಲಿ ಹೆಂಗಿಲ್ಲಿ ಅಂತ ಕೇಳಿದಾಗ ಆ ಹಾನ್ ಅನ್ನೋರು ಹೇಳ್ತಾರೆ, ಏನು ಅವ್ರನ್ನೆಲ್ಲ ಎಲ್ಲೋ ಕೇಳ್ತಾ ಇದ್ಯಾ, ಅಲ್ಲಿಂದ ನೀನ್ ಒಬ್ನೇ ತಪ್ಪಿಸ್ಕೊಂಡು ಹೊರಗಡೆ ಬಂದಿದ್ದು ಅಂತ ಹೇಳ್ತಾರೆ. ಅದಾದ್ಮೇಲೆ ಇವಾಗ ಪ್ರೆಸೆಂಟ್ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಟ್ರೈನ್ ಅಲ್ಲಿ ಬರ್ತಾ ಇದ್ನಲ್ಲ, ಇಷ್ಟೊತ್ತು ನಡೆದಿರೋದಲ್ಲ, ಒಂದು 3 years ಬ್ಯಾಕ್ ನಡೆದಿರೋದು. ಇದನ್ನೆಲ್ಲ ನೆನೆಸ್ಕೊಂಡು ಆ ಜಾಗಕ್ಕೆ ಬರ್ತಾನೆ. ಇನ್ನು ಬ್ಯೂರೋ 749 ಅನ್ನೋದು ವರ್ಕಿಂಗ್ ಅಲ್ಲೇ ಇರುತ್ತೆ. ಹಾನೆ ಈ ಜಾಗಕ್ಕೆ ಬರಕ್ ಹೇಳಿರೋದು. ಅದ್ರಲ್ಲಿ ಏನಕ್ ಬರಕ್ ಹೇಳಿರ್ತಾರೆ ಅಂದ್ರೆ ಇದಕ್ಕೂ ಮುಂಚೆ ನಮ್ ಹೀರೋ ಟೀಮ್ ಎಲ್ಲ ಹೋದಾಗ ಅಲ್ಲಿ ಏನಾಯ್ತು ಅಂತ ಎಕ್ಸಾಕ್ಟ್ ಆಗಿ ಯಾರಿಗೂ ಗೊತ್ತಿಲ್ಲ. ಯಾಕಂದ್ರೆ ಅಲ್ಲಿ ಬದುಕ್ ಬಂದಿರೋದು ನಮ್ ಹೀರೋ ಮಾತ್ರ ತಾನೆ. ಅದ್ರ ಬಗ್ಗೆ ಡೀಟೇಲ್ಸ್ ತಿಳ್ಕೊಬೇಕು ಅಂತ ನಮ್ ಹೀರೋನ ಬರಕ್ ಕೇಳೋದು. ನಮ್ ಹೀರೋ ಅಲ್ಲಿಂದ ಇಳಿದು ಬಂದಾಗ ಸ್ಪೆಕ್ಸ್ ಹಾಕೊಂಡಿರೋನೊಬ್ಬ ಬಂದು ಮಾತಾಡಿಸ್ತಾನೆ, ಪರವಾಗಿಲ್ವೇ ಆದಷ್ಟು ಬೇಗ ಬಂದ್ಬಿಟ್ಟಿದೀರಾ, ಬನ್ನಿ ಬನ್ನಿ ಹೋಗೋಣ ಅಂತ ನಮ್ ಹೀರೋನ ಒಂದ್ ಕಡೆ ಕರ್ಕೊಂಡು ಹೊರಟೋಗ್ತಾನೆ. ಅದಾದ್ಮೇಲೆ ಹಾನು ಮತ್ತೆ ಅವ್ನ ಅಸಿಸ್ಟೆಂಟ್ ಎಲ್ಲ ಬಂದ್ಬಿಟ್ಟು ಎಲ್ಲೋದ ಹೀರೋ ಇನ್ನೂ ಬಂದಿಲ್ವಾ ಅಂತ ಹೇಳ್ಬಿಟ್ಟು ಹುಡುಕ್ತಾ ಇರ್ತಾರೆ. ಇಲ್ಲಿ ನೋಡಿದ್ರೆ ಕನ್ನಡಿ ಹಾಕೊಂಡಿರೋನು ನಮ್ ಹೀರೋನ ಒಂದು ಸೈಕಲ್ ಅಲ್ಲಿ ಕರ್ಕೊಂಡು ಹೋಗ್ತಾ ಇರ್ತಾನೆ. ನಂದೊಂದು ಲೈಬ್ರರಿ ಇದೆಪ್ಪ, ಅಲ್ಲಿ ಕೆಲ್ಸಕ್ಕೊಂದು ಆಳ್ಬೇಕು ಅಂತ ಕೇಳಿದ್ದೆ, ಅದಕ್ಕೋಸ್ಕರ ನಿನ್ನ ಕಳ್ಸಿರೋದು ಅಂತ ಹಂಗೆ ಮಾತಾಡಿಸಿ ಅವ್ನ ಇಲ್ಲಿಗೆ ಕರ್ಕೊಂಡ್ ಬಂದ್ಬಿಡ್ತಾನೆ. ಅವ್ನ್ ಕೂಡ ಇದು ನಿಜಾನೇ ಅಂತ ಅನ್ಕೊಂಡು ಆ ಲೈಬ್ರರಿಗೆ ಬರ್ತಾರೆ. ಆ ಲೈಬ್ರರಿ ನೋಡಿದ್ಮೇಲೆ ನಮ್ ಹೀರೋ ಹೇಳ್ತಾನೆ, ನನ್ನ ಕರೆದು ಕೆಲ್ಸ ಕೊಟ್ಟಿದ್ದೀರಾ, ನಿಮ್ಗೆ ಟ್ರೀಟ್ ಕೊಡೋಣ ಅನ್ಕೊಂಡಿದೀನಿ, ಯಾವ್ದಾದ್ರು ಒಂದು ಒಳ್ಳೆ ರೆಸ್ಟೋರೆಂಟ್ ಗೆ ಕರ್ಕೊಂಡು ಹೋಗಿ ಅಂದಾಗ ಈ ಕನ್ನಡಿ ಹಾಕೊಂಡಿರೋನ್ ಕೂಡ ಯಾವ್ದೋ ಒಂದು ಪಬ್ ತರ ಒಂದ್ ಜಾಗಕ್ಕೆ ಕರ್ಕೊಂಡು ಹೋಗ್ತಾನೆ. ಹೇಳ್ಬೇಕಂದ್ರೆ ಇನ್ನು ನಮ್ ಹೀರೋ ಅವ್ರು ಆರ್ಡರೇ ಮಾಡಿಲ್ಲ. ನಮ್ ಟೇಬಲ್ ಗೆ ಊಟ ಬರ್ತಾ ಇದೆ ಅಂತ ಕೇಳಿದಾಗ ಅಲ್ಲಿ ಕನ್ನಡಿ ಹಾಕೊಂಡೊಬ್ಬ ಆಡ್ತಾ ಇರ್ತಾನೆ. ಅವ್ನ್ ಬಂದಂಗೆ ಕನ್ನಡಿನ ಬಿಚ್ಚಿ ನಮ್ ಹೀರೋನ ಮಾತಾಡಿಸ್ತಾನೆ. ನೋಡಿದ್ರೆ ನಮ್ ಹೀರೋಗೆ ಚೈಲ್ಡ್ಹುಡ್ ಫ್ರೆಂಡ್, ಹಂಗೆ ಇಬ್ರು ಕನೆಕ್ಟ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಬಂದು ಲೈಬ್ರರಿಯಲ್ಲೂ ಸೆಟಲ್ ಆಗ್ಬಿಡ್ತಾರೆ. ನಮ್ ಹೀರೋ ಹಂಗೆ ಲೈಬ್ರರಿ ಸುತ್ತ ನೋಡ್ತಾ ಇರ್ಬೇಕಾದ್ರೆ ಒಂದು ಬುಕ್ ಸಿಗುತ್ತೆ. ಏನಂತ ನೋಡಿದ್ರೆ ಆ ಗೋಸ್ಲಿ ಟ್ರೈಬ್ ಬಗ್ಗೆ ಬರ್ದಿರೋ ಬುಕ್. ಅದು ಬೇರೆ ಯಾರು ಅಲ್ಲ, ಪ್ರೊಫೆಸರೇ ಬರ್ದಿರೋದು. ಇವ್ರು ಇದಕ್ಕೂ ಮುಂಚೆ ಆ ಗುಹೆ ಒಳಗಡೆ ಹೋಗಿದ್ರಲ್ಲ, ಅದಕ್ಕೂ 1 ವರ್ಷಕ್ಕೆ ಮುಂಚೆನೆ ಈ ಬುಕ್ ನ ಬರ್ದಿರೋದು. ಅಯ್ಯೋ ಪಾಪಿ ಪ್ರೊಫೆಸರ್, ಇದ್ರ ಬಗ್ಗೆ ಎಲ್ಲ ಗೊತ್ತಿದ್ದು ಕೂಡ ನೀನ್ ಬೇಕಂತಾನೆ ಇದನ್ನ ಮಾಡ್ದ ಅಂತ ತುಂಬಾನೇ ಕ್ಯೂರಿಯಾಸಿಟಿಯಿಂದ ಬುಕ್ ನ ತೆಗೆದು ಅದನ್ನೆಲ್ಲ ಓದಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇನ್ನೊಂದ್ ಕಡೆ ಈ ಬ್ಯೂರೋ 749 ಟೀಮ್ ಮೆಂಬರ್ಸ್ ಎಲ್ಲ ಇರ್ತಾರಲ್ಲ, ಅವರೆಲ್ಲ ತುಂಬಾನೇ ಮಮ್ಮೀಸ್ ಇರೋ ಬಾಕ್ಸಸ್ ಎಲ್ಲ ಕಂಡಿಡ್ದಿರ್ತಾರೆ. ಒಂದೊಂದ್ ಬಾಕ್ಸ್ ಆಗಿ ಬಿಚ್ಚಿ ನೋಡ್ತಾರೆ. ಎಲ್ಲದ್ರಲ್ಲೂ ಆಲ್ಮೋಸ್ಟ್ ಬೋನ್ಸ್ ಇರುತ್ತೆ. ಬಟ್ ಒಂದು ಬಾಕ್ಸ್ ಅಲ್ಲಿ ಮಾತ್ರ ಒಂದು ಹುಡುಗಿ ಇನ್ನೂ ಪ್ರಾಣದಲ್ಲಿದ್ದಾಳೆ. ಬೇರೆ ಯಾರು ಅಲ್ಲ, ನಮ್ ಹೀರೋಯಿನ್. ಬಟ್ ಅವಳ ಮೈಲಿ ಏನೋ ಒಂದು ಪವರ್ ಸಪ್ಲೈ ಆಗೋದನ್ನ ನೋಡ್ತಾರೆ. ಹೇಳ್ಬೇಕಂದ್ರೆ ಅವಳಿಗೆ ಏನು ನೆನಪೇ ಇಲ್ಲ. ಒಂಥರ ಸೈಲೆಂಟ್ ಆಗಿರ್ತಾಳೆ, ವಿಚಿತ್ರವಾಗಿ ಆಡ್ತಾ ಇರ್ತಾಳೆ. ಒಂದು ರೂಮ್ ಅಲ್ಲಿ ಎತ್ಕೊಂಡೋಗಿ ಹಾಕಿದ್ರೆ ಕೂಡ ಒಂಥರ ದೆವ್ವ ತರ ಕೂತಿರ್ತಾಳೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ನಮ್ ಹೀರೋ ಇನ್ನೂ ಬುಕ್ ನ ರೆಫರ್ ಮಾಡ್ತಾನೆ ಇರ್ತಾನೆ. ಅವನಿಗೆ ಬೇಕಾಗಿರೋ ವಿಷಯ ತಿಳ್ಕೊಳ್ತಾನೆ ಇರ್ತಾನೆ. ಏನ್ ವಿಷಯ ಅಂತ ನೋಡಿದ್ರೆ ಈ ಗೋಸ್ಲಿ ಟ್ರೈಬ್ ಅನ್ನೋರು ಈ ಭೂಮಿಗೆ ಬಂದ್ಮೇಲೆ ಆ ಟೈಮ್ ಅಲ್ಲಿ ಪ್ರಿನ್ಸ್ ಇ ಅಂತ ಒಬ್ರು ಇದ್ರು. ಅವ್ರು ಇದನ್ನೆಲ್ಲ ವಶಪಡಿಸೋದಕ್ಕಂತಾನೆ ಆ ಡಿ1 ಬಗೋಡ ಅನ್ನೋ ಒಂದು ಜಾಗನ ಕಂಡಿಡ್ದಿದ್ದು. ಅಲ್ಲಿ ಯಾವ್ದೋ ಒಂದು ಸೀಕ್ರೆಟ್ ಇದೆ, ಅದನ್ನ ಕಾಪಾಡ್ಬೇಕು ಅಂತ ಹೇಳಿನೇ ಆ ಬೆಂಕಿಯಿಂದ ತುಂಬಿರೋ ಪಕ್ಷಿಗಳು ಓಡಾಡ್ತಾ ಇರೋದು, ಅದನ್ನ ರಾಜನೇ ಸೃಷ್ಟಿ ಮಾಡಿರೋದು ಅಂತ ಬರ್ದಿರ್ತಾರೆ. ಇವ್ರ ಇತರ ಕಥೆನ ಓದ್ತಾ ಅದ್ರಲ್ಲಿ ಅವ್ರಿಗೆ ತುಂಬಾನೇ ಇಂಟ್ರೆಸ್ಟ್ ಆಗ್ತಾ ಇರುತ್ತೆ. ಅಷ್ಟೇ ಅಲ್ಲ, ಸೆಂಟರ್ ಅಲ್ಲಿ ಆ ಹೀರೋಯಿನ್ ಕೂಡ ನೆನ್ಸ್ಕೊಂಡು ತುಂಬಾನೇ ಫೀಲ್ ಆಗ್ತಾ ಇರ್ತಾರೆ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಆ ಬ್ಯೂರೋ 749 ಅನ್ನೋರು ಆ ಪ್ರೊಫೆಸರ್ ನ ಕಂಡಿಡಿದಿದ್ದಾರೆ. ಅದು ಹೆಂಗ್ ಕಂಡಿಡಿದಿದ್ದಾರೆ ಅಂತ ನೋಡಿದ್ರೆ ಅವ್ರ ನೀರಲ್ಲಿ ಬಿದ್ದಿರ್ತಾರಲ್ಲ, ಆ ಟೈಮಲ್ಲಿ ಅವ್ರ ಹಂಗೆ ಜ್ಞಾನ ತಪ್ಪಿ ಯಾವ್ದೋ ಒಂದ್ ಸೈಡ್ ಅಲ್ಲಿ ಬಂದು ಬಿದ್ದಿರ್ತಾರೆ. ಆ ಜಾಗನೇ ತುಂಬಾ ಕತ್ಲಾಗಿರುತ್ತೆ. ಅದಾದ್ಮೇಲೆ ಯಾವ್ದೋ ಒಂದು ಟನಲ್ ನ ಕಂಡಿಡ್ದು ಆ ಟನಲ್ ಇಂದ ಹೊರಗಡೆ ಬಂದೆ ಅಂತ ಹೇಳ್ತಾರೆ. ಅದಾದ್ಮೇಲೆ ಈ ಹಾನ್ ಅನ್ನೋರು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ನೋಡಿದ್ರೆ ಹತ್ತತ್ರ 1200 ಮೈಲಿ ಆಗುತ್ತೆ. ಹೆಂಗೋ ಬರಕ್ ಸಾಧ್ಯ, ಯಪ್ಪ ಹೆಂಗೋ ಬಂದ ಅಂತ ನೋಡ್ತಾರೆ. ಹೇಳ್ಬೇಕಂದ್ರೆ ಈಗ ಸದ್ಯಕ್ಕೆ ಈ ಪ್ರೊಫೆಸರ್ ನ ಒಂದು ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಾರೆ. ಆದ್ರೆ ಐಪಲ್ ಕೂಗಾಡ್ತಾ ಇರ್ತಾನೆ, ನನ್ನ ಹೊರಗಡೆ ಬಿಡಿ ಅಂತ. ಇದೇ ಟೈಮ್ ಅಲ್ಲಿ ಇನ್ನೊಂದ್ ಕಡೆ ಚೈನಾನಲ್ಲಿ ಆಯಿಲ್ ಟೌನ್ ಅಂತ ಒಂದು ಸಿಟಿನ ತೋರಿಸ್ತಾರೆ.
ತೋರಿಸ್ತಾರೆ. ಅಲ್ಲಿ ಯಾವ್ದೋ ಒಂದು ನಾಟಕ ನಡೀತಾ ಇರುತ್ತೆ. ಸಡನ್ ಆಗಿ ಆ ನಾಟಕ ನಡೆಯೋ ಗ್ರೂಪ್ ಇಂದ ಒಬ್ರು ಬಂದ್ಬಿಟ್ಟು ಓಡಿ ಯಾವ್ದೋ ಒಂದು ಮೃಗ ಬಂದ್ಬಿಡ್ತು ಅಂತ ಹೇಳ್ತಾರೆ. ಬಟ್ ಇಲ್ಲಿ ನಡೀತಾ ಇರೋದ್ ನಾಟಕ ಅಲ್ವಾ, ಅಲ್ಲಿರೋ ಜನ ಎಲ್ಲ ಸೀರಿಯಸ್ ಆಗಿ ಎತ್ಕೊಳ್ಳಲ್ಲ. ಆದ್ರೆ ತಕ್ಕಂತ ತುಂಬಾ ಮೃಗಗಳೆಲ್ಲ ಅಲ್ಲಿ ಬಂದು ತೋರಿಸ್ತಾರೆ. ಅದು ಪೋರ್ಟಲ್ ಇಂದಾನೆ ಹೊರಗಡೆ ಬಂದಿರೋ ತರನೇ ಅನಿಸ್ತಾ ಇದೆ. ಈ ತರ ಇವೆಲ್ಲ ಬಂದು ಇಳ್ದಿರೋದು ಈ ಕಡೆ ಪ್ರೊಫೆಸರ್ ಗೆ ಫೀಲ್ ಆಗ್ತಾ ಇದೆ. ಪ್ರೊಫೆಸರ್ ಮಾತ್ರ ಅಲ್ಲ, ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವನಂತೂ ಭಯಂಕರವಾಗಿ ಕಿರ್ಚಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆ ಪಕ್ಷಿ ಕಚ್ಚಿರೋ ಜಾಗದಲ್ಲಿ ಅವ್ನಿಗೀಗ ನೋವಾಗ್ತಾ ಇರುತ್ತೆ. ಹೇಳ್ಬೇಕಂದ್ರೆ ಈ ಮೃಗಗಳೆಲ್ಲ ಭೂಮಿಗೆ ಬಂದಿರೋದು ಈ ಪ್ರೊಫೆಸರ್ ಗೆ ಮತ್ತೆ ನಮ್ ಹೀರೋಗೆ ಸಿಂಬಾಲಿಕ್ ಆಗಿ ತೋರ್ಸ್ಕೊಡ್ತಾ ಇದೆ. ಇನ್ನೊಂದ್ ಕಡೆ ಬ್ಯೂರೋ 749 ಅನ್ನೋರು ಈ ಮೃಗಗಳು ಅಟ್ಯಾಕ್ ಮಾಡಿರೋ ಸಿಟಿನ ಒಂದು ಫುಟೇಜ್ ನ ನೋಡ್ತಾ ಇರ್ತಾರೆ. ಹೇಳ್ಬೇಕಂದ್ರೆ ಸಿಟಿನೇ ಪೂರ್ತಿ ನಾಶ ಆಗ್ಬಿಟ್ಟಿರುತ್ತೆ. ಒಬ್ಬ ಮನುಷ್ಯ ಕೂಡ ಕಾಣಿಸ್ತಾ ಇಲ್ಲ. ಇಲ್ಲಿ ಇನ್ನೊಂದ್ ವಿಷಯ ಏನಂದ್ರೆ ಆತರ ಮೃಗಾಲ ಅಟ್ಯಾಕ್ ಮಾಡಿದ್ದಾದ್ಮೇಲೆ ಈ ತರ ಒಂದು ಸಿಟಿ ಇಲ್ಲಿತ್ತು ಅನ್ನೋದಕ್ಕೆ ಒಂದು ಐಡೆಂಟಿಫಿಕೇಶನ್ ಇಲ್ದೆ ಆಗ್ಬಿಟ್ಟಿರುತ್ತೆ. ಎಲ್ಲ ಪೂರ್ತಿ ಮಾಯ ಆಗಿರೋ ತರ ಇದೆ. ಇದನ್ನೆಲ್ಲ ನೋಡ್ಬಿಟ್ಟು ಅವ್ರಿಗೆಲ್ಲ ಒಂದೇ ಕನ್ಫ್ಯೂಷನ್, ಈ ತರ ಎಲ್ಲ ಹೆಂಗ್ ನಡೆಯಕ್ ಸಾಧ್ಯ ಅಂತ. ಆಗ ಆ ಟೈಮ್ಗೆ ಪ್ರೊಫೆಸರ್ ಅಲ್ಲಿಗೆ ಬರ್ತಾರೆ. ನಾನು ಆ ಟೈಮಲ್ಲಿ ಆ ಗುಹೆಗೆ ಹೋದಾಗ ನನ್ಗೆ ಗೊತ್ತಿಲ್ಲದೆ ನಾನೊಂದು ತಪ್ಪನ ಮಾಡ್ಬಿಟ್ಟಿದೀನಿ. ಈಗ ಅದನ್ನ ಸರಿ ಮಾಡ್ಬೇಕಂದ್ರೆ ನಾನು ಹೋಗ್ಲೇಬೇಕು, ದಯವಿಟ್ಟು ನಾನು ಇಲ್ಲಿಂದ ಹೊರಗಡೆ ಬಿಡಿ ಅಂತ ಕೇಳ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ ಮೈ ಮೇಲೆ ಆ ಗಾಯ ಇತ್ತಲ್ಲ, ಬೆಂಕಿಯಿಂದ ಆಗಿರೋ ಗಾಯ, ಅದನ್ನ ತಗೊಂಡೋಗಿ ಡಾಕ್ಟರ್ ಹತ್ರ ತೋರಿಸಿದಾಗ ಅದನ್ನ ಸ್ಕ್ಯಾನ್ ಮಾಡಿ ನೋಡಿದ್ರೆ ಆ ಜಾಗ ಒಂಥರ ಮ್ಯೂಟೆಂಟ್ ತರ ಆಗ್ತಾ ಇರುತ್ತೆ ಅವ್ನ್ಗೆ. ಆದ್ರೆ ಇನ್ನೊಂದ್ ಕಡೆ ಈ 749 ಟೀಮ್ ಅವ್ರಿಗೆ ಅಂದ್ರೆ ಹಾನ್ ಅನ್ನೋರ್ಗೆ ನಮ್ ಹೀರೋ ಎಲ್ಲೋದಂತ ಗೊತ್ತಿರ್ಲಿಲ್ವಲ್ಲ. ಈ ಡಾಕ್ಟರ್ ಇಂತ ಜಾಗದಲ್ಲಿ ಇದಾರೆ ಅಂತ ಅವ್ರ ಹತ್ರ ಹೇಳ್ಬಿಡ್ತಾರೆ. ಇನ್ನೊಂದ್ ಕಡೆ ನಮ್ ಹೀರೋನ ತೋರಿಸ್ತಾರೆ. ಅವ್ನ್ ಮತ್ತೆ ಅದೇ ಲೈಬ್ರರಿಗೆ ಬಂದಿರ್ತಾನೆ. ಅಲ್ಲಿ ಇನ್ನಷ್ಟು ವಿಷಯನ ತಿಳ್ಕೊಬೇಕು ಅಂತ ನೋಡ್ತಾನೆ. ಹೇಳ್ಬೇಕಂದ್ರೆ ಅವ್ನ್ಗಿರೋದೆಲ್ಲ ಒಂದೇ ಡೌಟ್, ಈ ಪ್ರೊಫೆಸರ್ ಏನಕ್ಕೆ ಆ ಗುಹೆ ಒಳಗಡೆ ಹೋಗ್ಬೇಕು ಅಂತ ನೋಡಿದ್ರು, ಅದ್ರಲ್ಲೂ ಆ ಗೋಸ್ಲಿ ಟ್ರೈಬ್ ನ ಏನಕ್ಕೆ ಓಪನ್ ಮಾಡ್ಬಿಡ್ಬೇಕು ಅಂತ ನೋಡ್ತಾ ಇದಾರೆ ಅಂತ ತುಂಬಾನೇ ಯೋಚನೆ ಮಾಡ್ತಾನೆ. ಅದೇ ಟೈಮಲ್ಲಿ ಅವ್ನ ಮೈ ಹಂಗೆ ಬೆಂಕಿಯಲ್ಲಿ ಸುಡೋ ತರ ಆಗ್ತಾ ಇರುತ್ತೆ. ಇದನ್ನ ನೋಡಿ ಭಯ ಪಟ್ಟು ಅವ್ರ ಫ್ರೆಂಡ್ ಕೂಡ ಅದನ್ನ ಆರ್ಸಕ್ಕೆ ನೋಡ್ತಾನೆ. ಆದ್ರೆ ಬೆಂಕಿ ಆರ್ತಾ ಇಲ್ಲ. ಈಗ ಎದ್ ನಿಂತ್ಕೊಂಡು ನಮ್ ಹೀರೋ ಹಂಗೆ ಜೋರಾಗಿ ಕಿರ್ಚ್ತಾನೆ ನೋಡಿ. ಅವ್ನ್ ಸುತ್ತ ಇರೋ ಟೇಬಲ್ ಚೇರ್ ಎಲ್ಲ ಹಂಗೆ ಗಾಳಿಲಿ ಹಾರಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಆ ಟೈಮಲ್ಲಿ ಆ ಕನ್ನಡಿ ಹಾಕೊಂಡಿರೋನು ಅಲ್ಲಿಗೆ ಬರ್ತಾನೆ. ಅವನನ್ನ ನೋಡಿದ ತಕ್ಷಣ ಹೀರೋ ಕೇಳ್ತಾನೆ, ಈ ಸೋಡಾ ಬುಡ್ಡಿ ಯಾವ ಜಾಗನೋ ಇದು, ಏನೋ ಮಾಡ್ತಾ ಇದ್ದೀರಿ ಇಲ್ಲಿ ಅಂದಾಗ ಆ ಕನ್ನಡಿ ಹಾಕೊಂಡಿರೋನು ಹೇಳ್ತಾನೆ ಏನಂದ್ರೆ ಇದಕ್ಕೂ ಮುಂಚೆ ನಮ್ ಹೀರೋನ ಆ ಪಕ್ಷಿಗಳೆಲ್ಲ ಅಟ್ಯಾಕ್ ಮಾಡಿದಾಗ ಅವ್ನ ಮೈ ಮೇಲೆ ಬೆಂಕಿ ಅಂಟ್ಕೊಂಡಿರತ್ತಲ್ಲ, ಅದರಿಂದ ಇವ್ನಿಗೊಂದು ಪವರ್ ಬಂದಿರುತ್ತೆ. ಈಗ ನಿನ್ ಬ್ಲಡ್ ಅಲ್ಲಿ ಆ ಗೋಸ್ಲಿ ಟ್ರೈಬ್ ಮಿಕ್ಸ್ ಆಗಿದೆ ಅಂತ ಹೇಳ್ತಾನೆ. ಇದನ್ನ ಕೇಳಿ ಅವ್ನಿಗೆ ಏನ್ ಅರ್ಥ ಆಗ್ತಿಲ್ಲ. ಸರಿ ಈ ವಿಷಯ ನಿಮ್ಗೆ ಗೊತ್ತು ಅಂದಿದ ತಕ್ಷಣ ಆ ಕನ್ನಡಿ ಹಾಕೊಂಡಿರೋನು ಅಲ್ಲಿರೋ ಟೇಬಲ್ ನಂಗೆ ಜೋರಾಗಿ ಒಂದ್ ತಟ್ಟಾನ್ ನೋಡಿ ಹಂಗೆ ಜಾಗನೇ ಹೊಡಿಯಕ್ಕೆ ಸ್ಟಾರ್ಟ್ ಆಗ್ಬಿಡುತ್ತೆ. ಹೇಳ್ಬೇಕಂದ್ರೆ ಇವ್ರು ಯಾವ್ದೋ ಒಂದು ಪಾತಾಳ ಲೋಕಕ್ಕೆ ಹೋಗ್ತಾ ಇರ್ತಾರೆ. ಈಗ ಅಲ್ಲಿರೋ ಜಾಗನೇ ಒಂದು ಇಲ್ಯೂಷನ್ ತರ ಚೇಂಜ್ ಆಗುತ್ತೆ. ಹೇಳ್ಬೇಕಂದ್ರೆ ಅಲ್ಲಿ ಒಬ್ರದ್ದು ಗೋರಿ ಇರುತ್ತೆ. ಅದು ಬೇರೆ ಯಾರ್ದು ಅಲ್ಲ, ಇದಕ್ಕೂ ಮುಂಚೆ ಪ್ರಿನ್ಸೆಸ್ ಇ ಅಂತ ಹೇಳಿದ್ವಲ್ಲ ಅವ್ರದೇ ಆ ಗೋರಿ. ಇವ್ರೆ ಅವ್ರ ಪ್ರಾಣನ ತ್ಯಾಗ ಮಾಡಿ ಆ ಏಲಿಯನ್ಸ್ ನೆಲ್ಲ ಸೆರೆ ಹಿಡಿದಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಈಗ ಕಥೆನ ಹೇಳ್ತಾರೆ. 10,000 ವರ್ಷಗಳ ಹಿಂದೆ ಕೆಲವು ಏಲಿಯನ್ಸ್ ಭೂಮಿಗೆ ಬಂದಿತ್ತು. ಹೇಳ್ಬೇಕಂದ್ರೆ ಅವ್ರ ಸಿವಿಲೈಸೇಷನ್ ಅವ್ರ ಟೆಕ್ನಾಲಜಿ ಎಲ್ಲ ಭಯಂಕರವಾಗಿತ್ತು. ಆತರ ಇರ್ಬೇಕಾದ್ರೆ ಅವ್ರ ಈ ಭೂಮಿಯಲ್ಲಿರೋ ಜನಗಳನ್ನೆಲ್ಲ ನಾಶ ಮಾಡ್ತಾ ಇದ್ರು. ಈ ಭೂಮಿನೆಲ್ಲ ಅವ್ರು ಆಕ್ಯುಪೈ ಮಾಡ್ತಾ ಇದ್ರು. ಆ ಟೈಮಲ್ಲಿ ಪ್ರಿನ್ಸೆಸ್ ಇ ಅನ್ನೋರು ಅವ್ರ ಸೈನಿಕರ ಜೊತೆ ಅವರು ಸೇರಿ ಆ ಏಲಿಯನ್ಸ್ ವಿರುದ್ಧ ಹೋರಾಡಿದ್ರು. ಆ ಟೈಮಲ್ಲೇ ಈ ಡಿಮನ್ ಆಫ್ ಬಗೋಡ ಅನ್ನೋ ಜಾಗದಲ್ಲಿ ಅವ್ರನ್ನೆಲ್ಲ ಸೆರೆ ಹಿಡಿದು ಇಟ್ಟಿದ್ರು. ಅಂತವ್ರ ಸಮಾಧಿನೇ ಇದು. ಇದನ್ನ ನಾವೆಲ್ಲ ಕಾವಲ್ಗಾಯ್ತಾ ಇದೀವಿ ಅಂತ ಕಥೆನೆಲ್ಲ ಹೇಳ್ತಾ ಇರ್ಬೇಕಾದ್ರೆ ಅಲ್ಲಿ ಇಲ್ಯೂಷನ್ ಅಲ್ಲಿ ತುಂಬಾ ಜನ ಕಾಣಿಸ್ತಾರಲ್ಲ, ಅದ್ರಲ್ಲಿ ಒಬ್ರು ಬಂದು ನಮ್ ಹೀರೋ ಅವ್ರ ಮಾವ, ಇದು ನಮ್ ಮಾವ ಅಲ್ವಾ ಅಂದಾಗ ಆ ಕನ್ನಡಿ ಹಾಕೊಂಡಿರೋನ್ ಹೇಳ್ತಾನೆ, ಹೌದು ಅವ್ರು ನಿಮ್ ಮಾವನೇ. ಹೇಳ್ಬೇಕಂದ್ರೆ ನಿಮ್ ಮಾವಾಗ ಎಲ್ಲಾನು ಗೊತ್ತು. ಅವ್ರು ನಿನ್ನ ಹುಷಾರಾಗಿ ನೋಡ್ಕೋಬೇಕು ಅಂತ ನಿನ್ ಜೊತೆನೆ ಇದ್ರು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇನ್ನೊಂದು ಮುಖ್ಯವಾದ ಪಾಯಿಂಟ್ ಹೇಳ್ತಾರೆ. ಈ ಏಲಿಯನ್ಸ್ ಎಲ್ಲ ಇವ್ರು ಸೆರೆ ಹಿಡಿದಿಟ್ಮೇಲೆ ಕೆಲವು ಏಲಿಯನ್ಸ್ ಮಾತ್ರ ಹೊರಗಡೆ ಸುತ್ತಾ ಇತ್ತು. ಆತರ ಹೊರಗಡೆ ಇರೋ ಏಲಿಯನ್ಸ್ ಎಲ್ಲ ಆ ಡೋರ್ ನ ಓಪನ್ ಮಾಡಿ ಇನ್ನುಳಿದಿರೋ ಎಲ್ಲ ಏಲಿಯನ್ಸ್ ನ ಕೂಡ ರಿಲೀಸ್ ಮಾಡ್ಬೇಕು ಅಂತ ನೋಡ್ತಾ ಇತ್ತು. ಆ ಟೈಮಲ್ಲಿ ಏಲಿಯನ್ಸ್ ಎಲ್ಲ ಕೂಡ ನಮ್ಮ ಮನುಷ್ಯರ ತರನೇ ಬದುಕಕ್ಕೆ ಸ್ಟಾರ್ಟ್ ಮಾಡ್ತು. ನಮ್ಮ ಮನುಷ್ಯರನ್ನೇ ಮದ್ವೆ ಮಾಡ್ಕೊಂಡು ಅವ್ರ ಮೂಲಕ ಮಕ್ಕಳನ್ನ ಕೂಡ ಎತ್ತಕ್ಕೆ ಸ್ಟಾರ್ಟ್ ಮಾಡ್ತು. ಆದ್ರಿಂದ ಅವ್ರ ಆರ್ಗನೈಸೇಷನ್ ಜಾಸ್ತಿ ಆಗುತ್ತೆ. ಹೆಂಗಾದ್ರೂ ಮಾಡಿ ಡೋರ್ ನ ಓಪನ್ ಮಾಡಕ್ಕೆ ಇವಾಗವರೆಗೂ ಟ್ರೈ ಮಾಡ್ತಾ ಇದಾರೆ. ಹೇಳ್ಬೇಕಂದ್ರೆ ಅವ್ರಿಗೊಂದು ಶಾಪ ಕೂಡ ಇದೆ. ಅಮ್ಮಮ್ಮ ಅಂದ್ರೆ ಒಂದ್ 50 ವರ್ಷವರೆಗೂ ಅವ್ರು ಬದುಕ್ತಾರೆ ಅಷ್ಟೇ. ಆತರ ಅವ್ರ 50 ವರ್ಷ ರೀಚ್ ಆಗಿದ ತಕ್ಷಣ ಅವ್ರ ಸಾವ್ ಅವ್ರಿಗೆ ತುಂಬಾನೇ ಗೋರ್ವಾಗಿರುತ್ತೆ ಅಂತ ಹೇಳ್ತಾರೆ. ಆಗ ನಮ್ ಹೀರೋ ಕೇಳ್ತಾನೆ, ಸರಿ ಇವಾಗವರೆಗೂ ನೀವ್ ಹೇಳಿದ್ದೆಲ್ಲ ಓಕೆ, ಆದ್ರೆ ಇದಕ್ಕೂ ನನಗೂ ಏನ್ ಸಂಬಂಧ ಇದೆ, ನನ್ನನ್ನೇ ಇದ್ರಲ್ಲಿ ಇನ್ವಾಲ್ವ್ ಮಾಡ್ತಾ ಇದ್ದೀರಾ ಅಂತ ಕೇಳಿದಾಗ ಆ ಕನ್ನಡಿ ಹಾಕೊಂಡಿರೋರು ಹೇಳ್ತಾರೆ, ಆ ಡೋರ್ ನ ಓಪನ್ ಮಾಡಕ್ಕಾಗೋದು ಆ ಪ್ರಿನ್ಸ್ ಈ ವಂಶಕ್ಕೆ ಸೇರಿರೋದ್ರಿಂದ ಮಾತ್ರನೇ ಸಾಧ್ಯ. ನೀನ್ ಆ ವಂಶಕ್ಕೆ ಸೇರಿರೋನೆ, ಅದ್ರಿಂದಾನೇ ಪ್ರೊಫೆಸರ್ ಕೂಡ ನಿನ್ನ ಜಾಗಕ್ಕೆ ಕರ್ಕೊಂಡೋಗಿ ಆ ಡೋರ್ ನ ಓಪನ್ ಮಾಡಕ್ಕೆ ಟ್ರೈ ಮಾಡಿದ್ದಾರೆ. ಅವ್ರಿಗೆ ಇದ್ರ ಬಗ್ಗೆ ಎಲ್ಲ ಚೆನ್ನಾಗೇ ಗೊತ್ತು ಅಂತ ಹೇಳಿ ಕಥೆನ ಮುಗಿಸ್ತಾರೆ. ಇದೇ ಟೈಮಲ್ಲಿ ಇನ್ನೊಂದ್ ಕಡೆ ಆ ಪ್ರೊಫೆಸರ್ ನ ತೋರಿಸ್ತಾರೆ. ಅವ್ರನ್ನ ಅಬ್ಸರ್ವೇಷನ್ ಅಲ್ಲಿ ಇಟ್ಟಿರ್ತಾರಲ್ಲ, ಆದ್ರೆ ಆ ಜಾಗದಿಂದ ಒಂದು ಲೆಟರ್ ನ ಬರ್ದ್ಬಿಟ್ಟು ನಾನು ನೀರ್ ಹುಡ್ಕೊಂಡು ಹೋಗ್ತಾ ಇದ್ದೀನಿ ಅಂತ ಅಲ್ಲಿಂದ ಎಸ್ಕೇಪ್ ಆಗ್ಬಿಡ್ತಾರೆ. ಅದಾದ್ಮೇಲೆ ಹಾನ್ ಅನ್ನೋರ್ಗೆ ಗೊತ್ತಾದ್ಮೇಲೆ ಅಲ್ಲಿರೋರ್ನೆಲ್ಲ ಬೈತಾರೆ, 20 ಜನ ಇದ್ದೀರಾ, ಒಬ್ಬನ ನೋಡ್ಕೊಳಕ್ ಆಗಲ್ವಾ ಅಂತ. ಆ ಟೈಮಲ್ಲಿ ನಮ್ ಹೀರೋಯಿನ್ ಕಾಲ್ ಮಾಡ್ತಾರೆ, ನನ್ಗೆಲ್ಲ ಜ್ಞಾಪಕನು ಬಂದ್ಬಿಡ್ತು, ನನ್ಗೆ ನಮ್ಮ ಅಪ್ಪ ಮತ್ತೆ ಹೀರೋ ಇಲ್ಲಿದ್ದಾನೆ ಅಂತ ಗೊತ್ತಾಗ್ಬೇಕು ಅಂತ ಕೇಳ್ತಾರೆ. ಅದಾದ್ಮೇಲೆ ಹಾನ್ ಕೂಡ ಸ್ಟ್ರೇಟ್ ಆಗಿ ಲೈಬ್ರರಿಗೆ ಹೋಗ್ತಾನೆ ನಮ್ ಹೀರೋನ ಮೀಟ್ ಮಾಡಕ್ಕೆ. ಅವನನ್ನ ನೋಡಿ ನಡೆದಿರೋ ಎಲ್ಲಾ ವಿಷಯ ಕೂಡ ಹೇಳ್ತಾರೆ. ಈ ತರ ಪ್ರೊಫೆಸರ್ ಕೂಡ ವಾಪಸ್ ಬಂದಿದ್ದಾರೆ. ಒಂದ್ 2 ದಿನದ ಹಿಂದೆ ಈ ಆಯಿಲ್ ಟೌನ್ ಅನ್ನೋ ಜಾಗದ ಮೇಲೆ ತುಂಬಾನೇ ಮೃಗಗಳೆಲ್ಲ ಅಟ್ಯಾಕ್ ಮಾಡಿ ಆ ಸಿಟಿನೇ ಈಗ ಕಾಣೆ ಆಗ್ಬಿಟ್ಟಿದೆ. ಆ ಜಾಗಕ್ಕೆ ಹೋಗ್ಬೇಕು, ರಿಸರ್ಚ್ ಮಾಡ್ಬೇಕು ಅಂತ ಹೇಳ್ತಾ ಇದ್ರು. ಆದ್ರೆ ಇವತ್ತು ಅವರು ಕಾಣೆ ಆಗಿದ್ದಾರೆ. ಮೋಸ್ಟ್ಲಿ ಅವ್ರು ಆ ಜಾಗಕ್ಕೆ ಹೋಗಿರ್ಬೋದು. ಸೊ ನಮ್ಗೆ ನಿಮ್ ಹೆಲ್ಪ್ ಬೇಕು ಅಂತ ಕೇಳಿದಾಗ ಹೀರೋ ಹೇಳ್ತಾನೆ, ಆಲ್ರೆಡಿ ನಿಮ್ ಮಾತನ್ನ ಕೇಳ್ಕೊಂಡು ಹೋಗಿದ್ದಕ್ಕೆ ನನ್ ಬದುಕಿ ಇಲ್ಲಿವರೆಗೂ ಬಂದಿದೆ, ಮತ್ತೆ ನಿಮ್ ಮಾತೆಲ್ಲ ನಂಬಲ್ಲ ಅಂದಾಗ ಆ ಹಾನ್ ಅನ್ನೋರು ಹೇಳ್ತಾರೆ, ಪ್ರೊಫೆಸರ್ ಮಾತ್ರ ಎಲ್ಲ ಬದುಕಿ ಬಂದಿರೋದು, ಹೀರೋಯಿನ್ ಕೂಡ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ ಹೀರೋ ಸ್ಟ್ರೇಟ್ ಆಗಿ
ನೋಡಿಯ ಕನ್ನಡಿ ಹಾಕೊಂಡಿರೋನ್ ಹತ್ರ ಹೋಗ್ಬಿಟ್ಟು ಎಲ್ಲಾ ವಿಷಯನೂ ಹೇಳ್ತಾನೆ. ನಾನು ಹೋಗಿ ಪ್ರೊಫೆಸರ್ ನ ಕಂಡಿಡಿಬೇಕು ಅಂದಾಗ ಈ ಕನ್ನಡಿ ಹಾಕೊಂಡಿರೋನ್ ಒಪ್ತಾನೆ ಇಲ್ಲ ಬೇಡ, ನೀನ್ ಆಲ್ರೆಡಿ ಒಂದ್ಸತಿ ಹೋಗಿದ್ದಕ್ಕೆ ತುಂಬಾ ಡಿಮನ್ಸ್ ಎಲ್ಲ ಹೊರಗಡೆ ಬಂದ್ಬಿಟ್ಟಿದೆ, ಅಟ್ಯಾಕ್ ಬೇರೆ ಸ್ಟಾರ್ಟ್ ಮಾಡ್ಬಿಟ್ಟಿದೆ, ಈ ಟೈಮಲ್ಲಿ ಅವೆಲ್ಲ ನಿನ್ನ ಕಂಡಿಡಿದ್ ಬಿಟ್ರೆ ಅಷ್ಟೇನ್ ಕತೆ ಮುಗೀತು, ಈ ಪ್ರಪಂಚನೇ ಹಾಳಾಗ್ಬಿಡುತ್ತೆ ಅಂತ ಹೇಳ್ತಾರೆ. ಆಗ ಹೀರೋ ಕೇಳ್ತಾನೆ, ಸ್ವಲ್ಪ ಯೋಚನೆ ಮಾಡಿ ನೋಡಿ, ಲವರ್ ಬೇರೆ ನನಗ್ ಸಿಕ್ಕಿದಾಳೆ, ಅಷ್ಟಕ್ಕ ಪ್ರೊಫೆಸರ್ ಆ ಡೋರ್ ನ ಏನಕ್ಕೆ ಓಪನ್ ಮಾಡ್ಬೇಕು ಅಂತ ನೋಡಿದ್ರು ಅಂತ ನಾವ್ ಕಂಡಿಡಿಯೋದ್ ಬೇಡ್ವಾ? ಅದ್ರಲ್ಲೂ ಈ ತರ ಮೃಗಗಳ ಅಟ್ಯಾಕ್ ಮಾಡಿ ಒಂದು ಊರೇ ಕಾಣೆ ಆಗಿದೆ, ಅದನ್ನೆಲ್ಲ ಕಂಡಿಡಿಬೇಕಂದ್ರೆ ನಾನು ಅಲ್ಲಿ ಹೋಗ್ಲೇಬೇಕು ಅಂತ ಇವ್ರಿಗೆ ಮಾತಾಡ್ಕೊಳ್ತಾ ಇರೋ ಟೈಮಲ್ಲೇ ಅಲ್ಲಿ ಡಿಮೆನ್ಸ್ ಎಲ್ಲ ಆ ಗೋರಿ ಇರೋ ಜಾಗಕ್ಕೆ ಬಂದ್ಬಿಡುತ್ತೆ. ಇದನ್ನ ನೋಡಿ ಆ ಕನ್ನಡಿ ಹಾಕೊಂಡಿರೋನ್ ಹೇಳ್ತಾನೆ, ಈಗಾಗ್ಲೇ ತುಂಬಾನೇ ಲೇಟ್ ಆಗ್ಬಿಟ್ಟಿದೆ, ಸರಿ ಆಯ್ತು ನಿನ್ನ ಜಾಗಕ್ಕೆ ಹೋಗು, ಅದನ್ನೆಲ್ಲ ಕಂಡಿಡಿ, ಆದ್ರೆ ಒಂದು ಮಾತ್ರ ನೆನ್ಪಿಟ್ಕೋ, ಈ ಭೂಮಿ ಅಂದ್ರೆ ಈ ಪ್ರಪಂಚ ನಾಶ ಆಗೋದು ನಿನ್ ಕೈಯಲ್ಲೇ ಇದೆ, ಅದನ್ನ ಕಾಪಾಡೋ ಜವಾಬ್ದಾರಿ ಕೂಡ ನಿನ್ ಕೈಯಲ್ಲೇ ಇದೆ ಅಂತ ಹೇಳಿ ನಮ್ ಹೀರೋನ ಕಳಿಸ್ತಾನೆ. ನಮ್ ಹೀರೋ ಹೊರಗಡೆ ಬಂದಿದ ತಕ್ಷಣ ಅವ್ರ ಫ್ರೆಂಡ್ ಒಬ್ಬ ಇರ್ತಾನಲ್ಲ, ಅವನಂತೂ ಫುಲ್ ಕಟಿಂಗ್ ಎಲ್ಲ ಮಾಡ್ಕೊಂಡು ನಾನು ನಿಮ್ ಜೊತೆ ಬರ್ತೀನಿ ಅಂತ ಕೇಳ್ತಾನೆ. ಆದ್ರೆ ನಮ್ ಹೀರೋ ಬೇಡ್ವೋ, ಅದು ತುಂಬಾನೇ ಅಪಾಯವಾಗಿರುತ್ತೆ ಅಂದ್ರೆ, ಇಲ್ಲ ಬಾಸ್ ನಾನು ಬರ್ತೀನಿ ಬಾಸ್ ಅಂದಿದ ತಕ್ಷಣ ನಮ್ ಹೀರೋಗೆ ನಗು ಬಂದ್ಬಿಡುತ್ತೆ. ಸರಿ ಆಯ್ತು ಬಂದ್ ಸಾಯಿ ಅಂತ ಹೇಳ್ಬಿಟ್ಟು ಹಂಗೆ ಕರ್ಕೊಂಡ್ ಹೋದವನು ಹಾನ್ ನ ಮೀಟ್ ಮಾಡ್ತಾರೆ. ಹೇಳ್ಬೇಕಂದ್ರೆ ಹಾನ್ ಅವರು ಒಂದು ಟೀಮ್ ನ ರೆಡಿ ಮಾಡಿರ್ತಾರೆ. ಈ ಪ್ರೊಫೆಸರ್ ಆ ಕಾಣೆ ಆಗಿರೋ ಟೌನ್ ಗೆ ತಾನೇ ಹೋಗಿರೋದು, ಅಲ್ಗ್ ಹೋಗ್ಬೇಕು ಅಂತ ಕೆಲವ್ರನ್ನೆಲ್ಲ ಇಂಟ್ರೊಡ್ಯೂಸ್ ಮಾಡಿಸ್ತಾರೆ. ಹೇಳ್ಬೇಕಂದ್ರೆ ಅದ್ರಲ್ಲಿ ನಮ್ ಹೀರೋಯಿನ್ ಕೂಡ ಇದ್ದಾಳೆ, ಆದ್ರೆ ಅವಳಿಗೆ ನಮ್ ಹೀರೋ ಯಾರು ಅಂತ ಗೊತ್ತಿಲ್ಲ, ಗುರ್ತಿಡಿತಾ ಇಲ್ಲ. ಅವನು ಹೆಂಗಂತ ಮಾತಾಡ್ಸಿದ್ರೆ ಏನು ಹೆಂಗ, ನನ್ನ ಹೆಸರು ಹೆಂಗಲ್ಲ ಶರ್ಲಿ ಅಂತ ಹೇಳ್ತಾಳೆ. ಅದಾದ್ಮೇಲೆ ಪಕ್ಕದಲ್ಲಿ ಇರೋನೊಬ್ಬ ಬಂದ್ ಹೇಳ್ತಾನೆ, ನಮಗ್ ಬೇಕಾಗಿರೋದು ಒಬ್ಬರ್ತಾನೆ, ಇಲ್ಲಿ ಇಬ್ರಿದಾರಲ್ಲ ಅಂದಾಗ ನಮ್ ಹೀರೋ ಫ್ರೆಂಡ್ ಹೇಳ್ತಾನೆ, ಇಲ್ಲ ನಾನ್ ನಮ್ ಬಾಸ್ ಜೊತೆ ಬರ್ತೀನಿ ಅಂತ ಹೇಳಿದಾಗ ಶರ್ಲಿ ಕೂಡ ಅಂದ್ರೆ ನಮ್ ಹೀರೋಯಿನ್ ಕೂಡ ಏನು ಮಾತಾಡಲ್ಲ. ಸರಿ ಆಯ್ತು ಅಂತ ಹಂಗೆ ಅವ್ರ ಪ್ರಯಾಣನ ಸ್ಟಾರ್ಟ್ ಮಾಡ್ತಾರೆ. ಆ ಟೈಮಲ್ಲಿ ನಮ್ ಹೀರೋಯಿನ್ ಮಾತಾಡ್ಸಕ್ಕೆ ತುಂಬಾನೇ ಟ್ರೈ ಮಾಡ್ತಾನೆ, ಬಟ್ ನಮ್ ಹೀರೋಯಿನ್ ಮಾತಾಡ್ತಾನೆ ಇಲ್ಲ. ಆದ್ರೆ ಒಂದ್ ಸ್ಟೇಜ್ ಗೆ ನಮ್ ಹೀರೋಗೆ ಟೆನ್ಷನ್ ಆಗ್ಬಿಟ್ಟು, ಏನಾಗಿದೆ ನಿನ್ಗೆ, ನಾನ್ ಯಾರಂತ ಗೊತ್ತಿಲ್ವಾ, ನೆನ್ಪಿಲ್ವಾ ಅಂದಾಗ ನಮ್ ಹೀರೋಯಿನ್ ಹಂಗೆ ನಮ್ ಹೀರೋ ಕೆನೆನ ಹಿಡ್ಕೊಂಡು ನಿನ್ನ ಹೆಂಗೋ ಮರೆಯಕ್ಕಾಗುತ್ತೆ ಅಂತ ಹೇಳ್ತಾರೆ. ಬಟ್ ಒಂಥರ ಡಿಫ್ರೆಂಟ್ ಆಗಿ ಅನ್ಸುತ್ತೆ, ಏನ್ ನಡೀತದೆ ಅಂತಾನೆ ಗೊತ್ತಿಲ್ಲ. ಅದಾದ್ಮೇಲೆ ನೈಟ್ ಕುತ್ಕೊಂಡು ಎಲ್ಲರೂ ಮಾತಾಡ್ತಾ ಇರ್ಬೇಕಾದ್ರೆ ಹೀರೋ ಕೇಳ್ತಾನೆ, ಆ ಪ್ರೊಫೆಸರ್ ಕಾಣೆ ಆದಾಗ ನೀವ್ಯಾಕೆ ಹೋಗಿ ಹುಡ್ಕಿಲ್ಲ ಅಂದಾಗ ಪ್ರೊಫೆಸರ್ ನೀರ್ ತರಕ್ ಹೋಗ್ತೀನಿ ಅಂತ ಒಂದು ಲೆಟರ್ ಬರ್ದಿಟ್ಟಿದ್ರು ಅಂತ ಲೆಟರ್ ತೋರಿಸ್ತಾರೆ. ಅವ್ರು ಬರ್ದಿಟ್ಟಿರೋ ಲೆಟರ್ ನ ನೀವು ನಂಬ್ತೀರಾ ಅಂದಾಗ ಅವ್ರ ಹಂಗೆ ಸೈಲೆಂಟ್ ಆಗಿರ್ತಾರೆ. ಆಗ ಹೀರೋ ಹೇಳ್ತಾನೆ, ಇಲ್ಲ ಅವ್ರು ನೀರ್ಗೋಸ್ಕರ ಬಂದಿಲ್ಲ, ಅವ್ರು ಬೇರೆ ಏನೋ ಹುಡ್ಕೊಂಡು ಹೋಗಿದ್ದಾರೆ ಅಂತ. ಹಂಗೆ ಈಗ ಸುತ್ತಮುತ್ತ ನೋಡಿದ್ರೆ ತುಂಬಾನೇ ವೆಪನ್ಸ್ ಗನ್ಸ್ ಎಲ್ಲ ತಂದಿರ್ತಾರೆ. ಇದನ್ನೆಲ್ಲ ನೋಡ್ಬಿಟ್ಟು ನಮ್ ಹೀರೋ ಇವ್ರನ್ನ ನೋಡಿದ್ರೆ ಪ್ರೊಫೆಸರ್ ನ ಹುಡ್ಕಕ್ ಹೋಗೋ ತರ ಇಲ್ವೇ, ಇವ್ರು ಬೇರೆ ಏನಕ್ಕೋ ಹೋಗ್ತಿದಾರಲ್ಲ ಅಂತ ಡೌಟ್ ಬರುತ್ತೆ. ಸೊ ಇಲ್ಲಿಗೆ ಈ ಫಸ್ಟ್ ಪಾರ್ಟ್ ಮುಗಿತಾ ಇದೆ, ತುಂಬಾ ಇಂಟ್ರೆಸ್ಟಿಂಗ್ ಆಗಿ ಹೋಗ್ತಾ ಇದೆ ಅಲ್ವಾ? ಇದಕ್ ಮೇಲೆ ಏನಾಯ್ತು ಅಂತ ನೋಡ್ಬೇಕಾದ್ರೆ ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ. ಜೊತೆಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಂಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಮತ್ತೆ ನಿಮ್ಮನ್ನ ಸೆಕೆಂಡ್ ಪಾರ್ಟ್ ಅಲ್ಲಿ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.